ಆಕಾಶವಾಣಿ ಮೈಸೂರು ಮಹಿಳಾ ರಂಗ. ಡಾಕ್ಟರ್ ಸಮಯ. ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೀರ್ತನಾ ವಿ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಸರ್ವೈಕಲ್ ಕ್ಯಾನ್ಸರ್ ಅನ್ನುವಂಥದ್ದು ಈ ನಡುವೆ ತುಂಬಾನೇ ಕೇಳಿಬರ್ತಾ ಇರುವಂತಹ ಒಂದು ವಿಷಯ ಆಗಿದೆ. ಈ ವಿಷಯದ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಆಗಿರುವ ಡಾಕ್ಟರ್ ಆಶಾ ಎಂಬಿ ಅವರಿದ್ದಾರೆ. ಅವರನ್ನ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಬನ್ನಿ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಮೇಡಮ್, ಮೊದಲಿಗೆ ಈ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ, ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು ಅಂತ ಹೇಳ್ತೀರಾ? ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಈ ಗರ್ಭಕೋಶದ ಬಾಯಿ ಇರುತ್ತಲ್ಲ, ಅದನ್ನ ಸರ್ವಿಕ್ಸ್ ಅಂತ ಹೇಳ್ತೀವಿ. ಅದ್ರಲ್ಲಿ ಉಂಟಾಗ ಕ್ಯಾನ್ಸರ್ನೇ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳೋದು. ಇದು ಹೇಗೆ ಉಂಟಾಗತ್ತೆ? ಈ ಸರ್ವೈಕಲ್ ಕ್ಯಾನ್ಸರ್ ಉಂಟಾಗಕ್ಕೆ ಹಲವಾರು ಕಾರಣಗಳಿದೆ. ಫಸ್ಟ್ ಏನಂದ್ರೆ ಅರ್ಲಿ ಏಜ್ ಆಫ್ ಮ್ಯಾರೇಜ್. ಅಂದ್ರೆ ಈ ಮದ್ವೆ ಬೇಗ ಆಗೋದು, 16 ವರ್ಷ ಅಥವಾ 18 ವರ್ಷಕ್ಕಿಂತ ಮುಂಚೆ ಮಹಿಳೆಯರಾಗ್ತಾರಲ್ಲ, ಅವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತೆ ನೆಕ್ಸ್ಟ್ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್, ಅಂದ್ರೆ ಲೈಂಗಿಕ ಪ್ರಕರಣ ಇವಾಗ ಮೋರ್ ದೆನ್ 1 ಮೇಲ್ ಫ್ಯಾಕ್ಟರ್ ಇದ್ದಾಗ ಅಲ್ಲೂ ಕೂಡ ಸರ್ವೈಕಲ್ ಕ್ಯಾನ್ಸರ್ ಹೆಚ್ಚಾಗ ಕಾರಣ ಇರುತ್ತೆ. ಮತ್ತೆ ಅರ್ಲಿ ಏಜ್ ಆಫ್ ಮ್ಯಾರೇಜ್, ಅದ್ರ ಜೊತೆ ಚೈಲ್ಡ್ ಬೇರಿಂಗ್ ಅಂತ ಮಲ್ಟಿಪಲ್ ಪ್ರೆಗ್ನೆನ್ಸಿ, ಅದು ಕೂಡ ರಿಸ್ಕ್ ಫ್ಯಾಕ್ಟರ್ಸ್. ಮತ್ತೆ ಹೋಮೋಸೆಕ್ಷುವಲ್ ಈ ನಡುವೆ ತುಂಬಾ ಜಾಸ್ತಿ ಇದೆ, ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ಸ್. ಮತ್ತೆ ಈ OCP ಅನ್ನೋದು ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ ಇರುತ್ತಲ್ಲ, ಆ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ ತಗೊಂಡಾಗ ಏನಂದ್ರೆ ಸರ್ವೈಕಲ್ ಎರೋಷನ್ ಅಂತ ಸ್ವಲ್ಪ ಎಂಡೋಸರ್ವ್ ಇದೆಲ್ಲ ಸ್ವಲ್ಪ ಎಪಿಥೀಲಿಯಂ ಹೊರಗೆ ಬಂದಿರುತ್ತೆ, ಅವರಲ್ಲಿ ಸ್ವಲ್ಪ ಹೆಚ್ಚಾಗ ಸರ್ವೈಕಲ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಹಾಗೆ ಆಗತ್ತೆ ಅಂತ ಇಲ್ಲ, ರಿಸ್ಕ್ ಫ್ಯಾಕ್ಟರ್ ಹೆಚ್ಚಿರುತ್ತೆ. ಇವಾಗ ಹಲವಾರು ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಲ್ಲ, ಅದೇ ತರ ಇದು ಕೂಡ ಒಂದು. ಮತ್ತೆ ಇಂಡಿಯಾಲಿ ಆಲ್ರೆಡಿ ನಾನು ಹೇಳ್ದಾಗೆ ಇನ್ಸಿಡೆನ್ಸ್ ಹೆಚ್ಚಾಗಿದೆ. ನೆಕ್ಸ್ಟ್ WHO ಎಲಿಮಿನೇಷನ್ ಸ್ಟ್ರಾಟಜಿ, ಅರ್ಲಿ ಸೆಕ್ಷುವಲ್ ಕಾಂಟ್ಯಾಕ್ಟ್ ಒಂದು. ಈ ಸೆಕ್ಷುವಲ್ ಕಾಂಟ್ಯಾಕ್ಟ್ ಏಜ್ ಲೆಸ್ ದನ್ 18 ಇಯರ್ಸ್ ಆದಾಗ ಗರ್ಭಕಂಠದ ಕ್ಯಾನ್ಸರ್ ಹೆಚ್ಚಾಗ ಸಾಧ್ಯತೆ ಇರುತ್ತೆ. ಮತ್ತೆ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್, ಈ ಲೈಂಗಿಕ ಕ್ರಿಯೆ ಯಾವಾಗ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ಜೊತೆ ಇರುತ್ತೆ, ಅವರಲ್ಲಿ ಕೂಡ ಈ ಸರ್ವೈಕಲ್ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರುತ್ತೆ. ನೆಕ್ಸ್ಟ್ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್, ಇಮ್ಯುನಿಟಿ ಕಡಿಮೆ ಇದ್ದಾಗ, HIV ಇನ್ಫೆಕ್ಷನ್ ಅಥವಾ ಈ ರೀನಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ, ಅವ್ರು ಅದಕ್ಕೆ ಮೆಡಿಕೇಶನ್ಸ್ ಅವೆಲ್ಲ ತಗೋತಾ ಇದ್ದಾರೆ ಅಂದ್ರೆ ಅವರಲ್ಲಿ ಕೂಡ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಅವರಲ್ಲಿ HPV ಇನ್ಫೆಕ್ಷನ್ ಆಗೋ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. HPV ಇನ್ಫೆಕ್ಷನ್ ಜೊತೆ ಈ ಡಿಸೀಸ್ ಪ್ರೋಗ್ರೆಷನ್ ಕೂಡ ಹೆಚ್ಚಿರುತ್ತೆ. ಮತ್ತೆ ಹೋಮೋಸೆಕ್ಷುವಲ್ಸ್ ಅಂದರೆ ಸೇಮ್ ಸೆಕ್ಷುವಲ್ ಕಾಂಟ್ಯಾಕ್ಟ್, ಮೆನ್ ವಿತ್ ಮೆನ್, ವಿಮೆನ್ ವಿತ್ ವಿಮೆನ್, ಅವರಲ್ಲಿ ಸೆಕ್ಸ್ ಪ್ರಕ್ರಿಯೆನೇ ಬೇರೆ ಥರ ಇರುತ್ತೆ. ಹಾಗಾಗಿ ಅವರಲ್ಲಿ ಕೂಡ ಹೆಚ್ಚು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಮತ್ತು ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಒಂದೇ ಅಲ್ಲ, ಅದ್ರ ಜೊತೆ ಇಟ್ ಕ್ಯಾನ್ ಆಲ್ಸೋ ಲೀಡ್ ಟು ಸರ್ವೈಕಲ್ ಕ್ಯಾನ್ಸರ್. ಸ್ಮೋಕಿಂಗ್ ಕೂಡ ಒಂದು ಕಾರಣ ಇದೆ. ಮತ್ತೆ ಕ್ರಾನಿಕ್ ಸರ್ವಿಸೈಟಿಸ್ ಅಥವಾ ಸೋಷಿಯಲ್ ಫ್ಯಾಕ್ಟರ್ಸ್ ಮತ್ತೆ ಬಿಹೇವಿಯರಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಓಕೆ, ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂಥದ್ದೇನಿದೆ, ಅದು ನೀವೀಗ ಹೇಳಿದ್ರಿ ಗರ್ಭಕೋಶದ ಒಂದು ಔಟರ್ ಲೇಯರ್ ತರ ಅಂತ. ಎಷ್ಟು ಸಾಮಾನ್ಯ ಮಹಿಳೆಯರಲ್ಲಿ ಮಾತ್ರ ಅಂತ ಅಂದ್ರೆ? ಮಹಿಳೆಯರಲ್ಲಿ ಇದು ಎಷ್ಟು ಡೇಂಜರಸ್ ಕ್ಯಾನ್ಸರ್ ಅಂದ್ರೆ, ಗ್ಲೋಬಕಾನ್ ಅನ್ನೋದು ಒಂದು ಸ್ಟಡಿ ಕೊಡುತ್ತೆ, WHO ಮತ್ತೆ ಇವೆಲ್ಲ ಒಂದು ಸ್ಟ್ರಾಟಜೀಸ್ ಅಂದ್ರೆ ಸ್ಟಡೀಸ್ ಹೇಳುತ್ತೆ. ಅದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಎಷ್ಟು ಡೇಂಜರಸ್ ಇದೆ ಅಂದ್ರೆ, ಪ್ರತಿ ವರ್ಷ ನಮ್ಮ ಭಾರತದ ಇನ್ಸಿಡೆನ್ಸ್ ಹೇಳ್ತೀನಿ, ಸುಮಾರು 1,27,526 ಮಹಿಳೆಯರು ಹೊಸ ಕೇಸಸ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಇಂದ ಡಿಟೆಕ್ಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಸುಮಾರು 79,906 ಮರಣ ಕಾರಣ ಏನಂದ್ರೆ ಸರ್ವೈಕಲ್ ಕ್ಯಾನ್ಸರ್. ಅಲ್ಲಿಗೆ 79,000 ನಮ್ಮ ದೇಶದಲ್ಲಿ ಸಾಯ್ತಾ ಇದ್ದಾರೆ ಮಹಿಳೆಯರು ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಇಂದಾನೆ. ಎಷ್ಟು ಸೀರಿಯಸ್ ಇದೆ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಸಾಯ್ತಾ ಇದ್ದಾರೆ ಅಂತ. ಬಟ್ ಸ್ಟಡೀಸ್ ಹೇಳ್ತಾ ಇದೆ ಇಷ್ಟು ಜನರ ಸಾವು ಸರ್ವೈಕಲ್ ಕ್ಯಾನ್ಸರ್ ಇಂದಾನೆ ಆಗ್ತಾ ಇದೆ ಅಂತ. ಅಲ್ಲಿಗೆ ಪ್ರತಿ 8 ನಿಮಿಷದಲ್ಲಿ ಒಂದು ಮಹಿಳೆಯರ ಸಾವಾಗತ್ತೆ. ಇವಾಗ ನಾವೇ ಅರ್ಧ ಗಂಟೆ ಮಾತಾಡ್ತಾ ಇದೀವಿ, ಅರ್ಧ ಗಂಟೆಲಿ 4 ಹೆಣ್ಣು ಮಕ್ಕಳು ಸಾಯ್ತಾ ಇದ್ದಾರೆ ಅಂದ್ರೆ ಕಾರಣ ಸರ್ವೈಕಲ್ ಕ್ಯಾನ್ಸರ್. ಅಷ್ಟು ಡೇಂಜರಸ್ ಕ್ಯಾನ್ಸರ್. ಇದಕ್ಕೆ ಈ ವೈರಸ್ ಕಾರಣ ಅನ್ನುವಂಥದ್ದು ನಾವು ತುಂಬಾ ಕೇಳಿದೀವಿ. HPV ವೈರಸ್ ಅನ್ನುವಂಥದ್ದು ಕಾರಣ ಅಂತ ತುಂಬಾನೇ ಕೇಳಿದೀವಿ. ಏನು ಈ HPV ವೈರಸ್ ಅಂದ್ರೆ? HPV ವೈರಸ್ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಹೌದು, ಇದರಿಂದಾನೇ ಈ ಸರ್ವೈಕಲ್ ಕ್ಯಾನ್ಸರ್ ಆಗ್ತಾರೆ. ಇದು ಕೂಡ ಒಂದು ಕಾರಣ. ಅದು ಸರಿನೇ. ಏನಂದ್ರೆ ಈ HPV ಇನ್ಫೆಕ್ಷನ್ ಸಾಮಾನ್ಯವಾಗಿ ಮಹಿಳೆಯರಲ್ಲೂ ಆಗತ್ತೆ, ಪುರುಷರಲ್ಲೂ ಕೂಡ ಆಗತ್ತೆ. 85% ಅಂದ್ರೆ ಆ್ಯಂಡ್ 91% ಅಂತ ಮಹಿಳೆಯರು ಮತ್ತು ಪುರುಷರಲ್ಲಿ ಡಿವೈಡ್ ಆಗುತ್ತೆ. ಈ HPV ವೈರಸ್ ಎಷ್ಟು ಡೇಂಜರಸ್ ಅಂದರೆ ಅದರಲ್ಲಿ ಸುಮಾರು ಹಲವಾರು ಟೈಪ್ಸ್ ಇದೆ, ಮೋರ್ ದೆನ್ 100.
ಅದರಲ್ಲಿ ಒಂದು 50 ಅಷ್ಟು ಹೈ ರಿಸ್ಕ್ ಅಂದ್ರೆ ರಿಸ್ಕ್ ಇರೋಂಥ ವೈರಸ್ಗಳು ಇರುತ್ತೆ. ಆ ವೈರಲ್ ಇನ್ಫೆಕ್ಷನ್ ಆದಾಗ ಅದರಲ್ಲಿ ಹೈ ರಿಸ್ಕ್ ವೈರಸ್ ಅಂಡ್ ಲೋ ರಿಸ್ಕ್ ಅಂತ ಹೇಳ್ತೀವಿ. ಆ ವೈರಸ್ ಏನಾದ್ರು ದೇಹಕ್ಕೆ ಬಂದ್ರೆ, ನಮ್ಗೆ ಸೋಂಕಾದ್ರೆ, ಅದು ಅಲ್ಲೇ ಇನ್ಫೆಕ್ಷನ್ ಸಾಮಾನ್ಯವಾಗಿ 1 ವರ್ಷ 2 ವರ್ಷದಲ್ಲಿ ನಮ್ಮ ದೇಹ ಇಮ್ಯುನಿಟಿ ಸ್ಟ್ರಾಂಗ್ ಇದ್ರೆ ಕ್ಲಿಯರ್ ಆಗತ್ತೆ. ಅವಾಗ ಅವರಲ್ಲಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಆ ಇಮ್ಯುನಿಟಿ, ಅದು ವೈರಸ್ ನಮ್ಮ ದೇಹದಲ್ಲೇನೆ ಹಾಗೆ ಉಳಿದ್ ಬಿಡುತ್ತೆ ಅಂದ್ರೆ 1 ವರ್ಷ 2 ವರ್ಷ ನಂತರ ಇದು ಚೇಂಜಸ್ ಆಗ್ತಾ ಹೋಗುತ್ತೆ ಸರ್ವಿಕ್ಸ್ ಅಲ್ಲಿ. ಆ ಚೇಂಜಸ್ ಒಂದೇ ದಿನದಲ್ಲಿ ಕ್ಯಾನ್ಸರ್ ಕಂಡು ಬರಲ್ಲ. ಇಟ್ ಟೇಕ್ಸ್ ಮೆನಿ ಮಂತ್ಸ್ ಮತ್ತೆ ಇಯರ್ಸ್. ಫಸ್ಟ್ 1 or 2 years ಅಲ್ಲಿ ಸಿಂಪ್ಟಮ್ಸೇ ಇರಲ್ಲ, ಯಾಕಂದ್ರೆ ಅವ್ರಿಗೆ ಸೋಂಕು ಆಗಿದೆ ಅನ್ನೋದೇ ಗೊತ್ತಿರಲ್ಲ. ಓಕೆ, ಸೊ ಆರಂಭಿಕ ಲಕ್ಷಣಗಳು ಅಂತ ಏನು ಇರೋದೇ ಇಲ್ವಾ? ಸ್ಟಾರ್ಟಿಂಗ್ 1 or 2 years ಅಲ್ಲಿ ಅವ್ರಿಗೆ ಏನು HPV ಇಂದಾನೇ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಮೋಸ್ಟ್ ಆರ್ ಎಸಿಂಪ್ಟಮ್ಯಾಟಿಕ್, ಅವರಲ್ಲಿ ಸಿಂಪ್ಟಮ್ಸೇ ಕಂಡು ಬರಲ್ಲ. ಅದ ನಂತರ ಆ ವೈರಲ್ ಇನ್ಫೆಕ್ಷನ್ ಇನ್ನ ಬಾಡಿಯಿಂದ ಕ್ಲಿಯರ್ ಆಗಿಲ್ಲ, ಯಾವಾಗ ಇಮ್ಯುನಿಟಿ ಡೌನ್ ಆಗ್ತಾ ಇದೆ. ಇವಾಗ ಹೆಚ್ಚಿನ ಮಹಿಳೆಯರು ತುಂಬಾ ಸ್ಟ್ರೆಸ್ ಇರ್ತಾರೆ ಅವ್ರ ಲೈಫಲ್ಲಿ, ಆಹಾರ ಸರಿಯಾಗಿ ತಗೊಳಲ್ಲ, ನಿದ್ದೆ ಕರೆಕ್ಟ್ ಆಗಿರಲ್ಲ, ತುಂಬಾ ಅವ್ರಿಗೆ ಏನಾಗುತ್ತೆ ಅಂದ್ರೆ ಬಿಡಿ ಮುಟ್ಟ ಆಗ್ತಾ ಇರುತ್ತೆ. ಆದ್ರೆ ಅವ್ರಿಗೆ ಹೇಳ್ಕೋಬೇಕು ಅನ್ಸಲ್ಲ. ಹೇಳಿದ್ರೆ ಈ ಪ್ರಪಂಚ ಸುತ್ತ ಇರೋರು ಏನ್ ಅನ್ಕೋತಾರೋ ಅಂತಾನೆ ಅವ್ರ ಹೊರಗೆ ಹೇಳ್ಕೊಳಲ್ಲ. ಬೇರೆ ಈ ಮಹಿಳೆಯರಲ್ಲಿ ಏನಂದ್ರೆ ಸ್ಪೆಷಾಲಿಟಿ, ಫ್ಯಾಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಆದ್ರೆ ತನಗ್ ತೊಂದರೆ ಆಗ್ತಾ ಇದೆ ಅಂತ ಯಾರೊಬ್ರಿಗೂ ಹೇಳ್ಕೊಡಲ್ಲ. ಅವ್ರು ಹೇಳ್ಕೊಟ್ಟಾಗ ಆಲ್ರೆಡಿ ಲಾಸ್ಟ್ ಸ್ಟೇಜ್ ಅಲ್ಲಿ ಬರ್ತಾರೆ. ಸೊ ಈ ತರ ಆಗ್ಬಾರ್ದು. ಏನೇನ್ ಸಿಂಪ್ಟಮ್ಸ್ ಕಾಣುತ್ತೆ ಅಂದ್ರೆ ಹೆಚ್ಚಾದ ಬಿಳಿ ಮುಟ್ಟು, ಮತ್ತೆ ರಕ್ತಸ್ರಾವ ಹೆಚ್ಚಾಗ್ಬೋದು ಋತುಚಕ್ರದಲ್ಲಿ, ಪೀರಿಯಡ್ಸ್ ಟೈಮಲ್ಲಿ. ಮತ್ತೆ ಇನ್ ಬಿಟ್ವೀನ್ ಸೈಕಲ್ ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಅಂದ್ರೆ 2 ಋತುಚಕ್ರ ಮಧ್ಯದಲ್ಲಿ ಸ್ಪಾಟಿಂಗ್ ಆಗೋದು ಅಥವಾ ಅನಿಯಮಿತ ಮುಟ್ಟು, ಇದು ಒಂದು ಲಕ್ಷಣ ಇರುತ್ತೆ. ನೆಕ್ಸ್ಟ್ ಈ ಲೈಂಗಿಕ ಪ್ರಕ್ರಿಯೆ ಆದ್ಮೇಲೆ ನೆಕ್ಸ್ಟ್ ಆ ಟೈಮಲ್ಲಿ ನೋವು ಆಗ್ಬೋದು, ಇಲ್ಲಾಂದ್ರೆ ಬ್ಲೀಡಿಂಗ್ ಆಗ್ಬೋದು. ಅದನ್ನ ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಇದು ಕೆಲವೊಂದ್ಸರಿ ಮುಟ್ಟ ನಿಂತಾದ್ಮೇಲೆ ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಅದು ಪೋಸ್ಟ್ ಮೆನಪಾಸಲ್ ಬ್ಲೀಡಿಂಗ್ ಅಂತ. ಸುಮಾರು 50-55 ವರ್ಷಕ್ಕೆ ಅವ್ರ ಮುಟ್ಟು ನಿಂತಿದೆ ಅಂತ ತಿಳ್ಕೊಳ್ಳಿ. 1 ವರ್ಷ 2 ವರ್ಷ ನಂತರ ಮತ್ತೆ ಬ್ಲೀಡಿಂಗ್ ಕಂಡು ಬರುತ್ತೆ ಅವ್ರಿಗೆ. ಅವಾಗ ಪರೀಕ್ಷೆ ಮಾಡಿದ್ರೆ ಅವರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಇರುತ್ತೆ. ಸೊ ಹಾಗಾಗಿ ಇವೆಲ್ಲ ಲಕ್ಷಣಗಳನ್ನ ಅವರು ಫೋರ್ಗೋ ಮಾಡಬಾರ್ದು. ಇದನ್ನೆಲ್ಲ ಮಾಡಬಾರ್ದು ಅಂದ್ರೆ ಸ್ಕ್ರೀನಿಂಗ್ ಟೆಸ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಈ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ. ಸ್ಕ್ರೀನಿಂಗ್ ಟೆಸ್ಟ್ ನ ತುಂಬಾ ಜನ ಹೆಂಗಸರು ಮಾಡಿಸ್ಕೊಳ್ಳೋದೇ ಇಲ್ಲ, ನಮ್ಮ ದೇಶದಲ್ಲಿ ಯಾರು ಮಾಡಿಸ್ಕೊಳ್ಳೋದೇ ಇಲ್ಲ, ತುಂಬಾ ಕಡಿಮೆ. ಪ್ಯಾಪ್ಸ್ಮಿಯರ್, HPV ಕೋ ಟೆಸ್ಟಿಂಗ್, ಇವೆಲ್ಲ ಪ್ರಮುಖವಾದ ಪಾತ್ರ ಇದೆ ಈ ಸರ್ವೈಕಲ್ ಕ್ಯಾನ್ಸರ್ ನ ತಡೆಗಟ್ಟದಲ್ಲಿ. ಓಕೆ ಮ್ಯಾಮ್, ಹಾಗೆ ಈಗ ಯಾರಿಗೆ ಈ ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಬರುತ್ತೆ ಅಂತ ಹೇಳಬಹುದು? ಯಾರಿಗೆ ಅಂದ್ರೆ ಮೇಡಮ್, ನಾವು ಆಗ್ಲೇ ಹೇಳ್ದಾಗೆ ಈ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ಇರೋರಲ್ಲಿ, ಅಥವಾ ಯಾರಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ. ಈ ವ್ಯಾಕ್ಸಿನ್ ಇರುತ್ತಲ್ಲ, ವ್ಯಾಕ್ಸಿನ್ ಒಂದು ಮಟ್ಟಿಗೆ ಪ್ರೊಟೆಕ್ಷನ್ ಅಂತೂ ಕೊಡುತ್ತೆ. ಯಾವಾಗ ಈ ವ್ಯಾಕ್ಸಿನ್ ಹಾಕೋತೀವಿ ಅದು ಬಹಳ ಇಂಪಾರ್ಟೆಂಟ್. ಈ 9 ರಿಂದ 14 ವರ್ಷ ಇವಾಗ ಆಲ್ರೆಡಿ ಎಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಆಗ್ಲೇ ಗವರ್ಮೆಂಟ್ ಕ್ಯಾಂಪೇನ್ ಕೂಡ ಆಗ್ತಾ ಇದೆ ಹಾಕಿಸ್ಕೋಬೇಕಂತ. ಯಾಕೆ ಅಂದ್ರೆ ಆ ಏಜ್ ಅಲ್ಲಿ ಹಾಕಿಸ್ಕೊಂಡಾಗ ಈ ಸರ್ವೈಕಲ್ ಕ್ಯಾನ್ಸರ್ ಸುಮಾರು 97% to 100% ಪ್ರೊಟೆಕ್ಷನ್ ಇರುತ್ತೆ. ಅದಕ್ಕೆ ಇಮ್ಯುನಿಟಿ ಆಂಟಿಬಾಡೀಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆದ್ರೆ ಒಂದ್ಸರಿ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆದ್ಮೇಲೆ ಆ ಎಫಿಕಸಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಆ ಸೇಮ್ 97-100% ಇರೋ ಎಫಿಕಸಿ 44% ಇಡದ್ ಬಿಡುತ್ತೆ. ಓಕೆ, ಸೊ ಈಗ ಏನೇ ಆ ವ್ಯಾಕ್ಸಿನೇಷನ್ ಇದ್ರೂ ಕೂಡ ಲೈಂಗಿಕ ಸಂಪರ್ಕಕ್ಕೆ ಮುಂಚೆ ತಗೊಳ್ಳೋದು ಒಳ್ಳೇದು ಅನ್ನೋ ತರ ಹೇಳಿ. ಇಟ್ ಇಸ್ ಸೇಫ್. ಹೌದು, ಹಲವಾರು ಸ್ಟಡೀಸ್, ಹಲವಾರು ಟ್ರಯಲ್ಸ್ ಪ್ರೂವ್ ಆಗಿದೆ. ಕ್ಯಾಚ್ ಅರ್ಲಿ, ಫಸ್ಟ್ ಬಂದಾಗ 9 ರಿಂದ 14 ವರ್ಷದಲ್ಲಿ ಹಾಕಿಸ್ಕೊಂಡ್ರೆ ಬಹಳ ಎಫೆಕ್ಟಿವ್ ಇರುತ್ತೆ. ಓಕೆ, ಪ್ಯಾಪ್ಸ್ಮಿಯರ್ ಮತ್ತೆ HPV ಪರೀಕ್ಷೆಗಳಿದೆ ಅಂತೆಲ್ಲ ಹೇಳ್ತಾ ಇದ್ರಿ ನೀವು ಮಾತನಾಡ್ತಾ. ಈ ಪ್ಯಾಪ್ಸ್ಮಿಯರ್ ಮತ್ತೆ HPV ಪರೀಕ್ಷೆ ಇದೆರಡರ ಮೇಜರ್ ಡಿಫರೆನ್ಸ್ ಏನು ಮ್ಯಾಮ್? ಎರಡನ್ನೂ ಸರ್ವೈಕಲ್ ಸ್ಕ್ರೀನಿಂಗ್ ಟೆಸ್ಟ್. ಒಂದು ಕಾಸ್ಟ್ ಫ್ಯಾಕ್ಟರ್ ಡಿಫರೆನ್ಸ್ ಇದೆ. ಪ್ಯಾಪ್ಸ್ಮಿಯರ್ ಯಾರು ಕಂಡಿಡ್ದಿದ್ದಂದ್ರೆ ಜಾರ್ಜ್ ಎನ್ ಪೆಪೆನಿಕಲಸ್ ಅಂತ 1928 ಅಲ್ಲಿ ಅವ್ರು ಕಂಡಿಡ್ದಿದ್ದು. ಈ ಪ್ಯಾಪ್ಸ್ಮಿಯರ್ ಇಂದ ಎಷ್ಟು ಬೆನಿಫಿಟ್ ಇದೆ ಅಂದ್ರೆ ಸುಮಾರು 79% ಇನ್ಸಿಡೆನ್ಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ಕಡಿಮೆ ಆಗಿದೆ. ಮತ್ತೆ ಸುಮಾರು 70% ಅಂದ್ರೆ 70% ಮಾರ್ಟಾಲಿಟಿ ಆಫ್ ಸರ್ವೈಕಲ್ ಕ್ಯಾನ್ಸರ್ ಕೂಡ ಕಡಿಮೆ ಆಗಿದೆ. ಇವರು ಯಾರಲ್ಲಿ ಫಸ್ಟ್ ಟೆಸ್ಟ್ ಮಾಡಿದಂದ್ರೆ ಅವ್ರ ಹೆಂಡತಿ ಮೇಲೆನೆ ಫಸ್ಟ್ ಪ್ರಯೋಗ ಮಾಡಿದ್ದು. ಸೊ ಅವರಿಂದ ಇವತ್ತು ತುಂಬಾ ಮಹಿಳೆಯರ ಜೀವ ಉಳಿದಿದೆ. ಆಯ್ತಾ? ಸೊ ಪ್ಯಾಪ್ಸ್ಮಿಯರ್ ವೆರಿ ಇಂಪಾರ್ಟೆಂಟ್ ಟೆಸ್ಟ್. ಯಾವಾಗ ಮಾಡಬೇಕು ಏನು ಅನ್ನೋದು ತುಂಬಾ ರೆಕಮೆಂಡೇಶನ್ಸ್ ಇದೆ. ಅಮೆರಿಕನ್ ರೆಕಮೆಂಡೇಶನ್ ಅಂದ್ರೆ ACOG ಅಂತ ಹೇಳ್ತೀವಿ. ಅದ್ರ ಪ್ರಕಾರ 21 ವಯಸ್ಸಿನಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಯಾರು ಬರಲ್ಲ ಆತರ ಮಾಡಿಸ್ಕೊಳಕ್ಕೆ. ಅಟ್ ಲೀಸ್ಟ್ ನಮ್ದು ಫಾಕ್ಸಿ ಅಂತ ಹೇಳ್ತೀವಿ, ಫೆಡರೇಷನ್ ಆಫ್ ಆಬ್ಸ್ಟೆಟಿಕ್ ಅಂಡ್ ಗೈನಕಾಲಜಿ ಸೊಸೈಟಿ ಇನ್ ಇಂಡಿಯಾ. ಇದ್ರ ರೆಕಮೆಂಡೇಶನ್ ಪ್ರಕಾರ ಅಟ್ ಲೀಸ್ಟ್ 25 ಇಯರ್ಸ್ ಎಲ್ಲಾರು ಸ್ಟಾರ್ಟ್ ಮಾಡಿ ಅಂತ ರೆಕಮೆಂಡೇಶನ್ ಇದೆ. WHO ಯಾರು ಬರಲ್ಲ, ಇನ್ನ ಲೋ ರಿಸೋರ್ಸ್ ಸೆಟ್ಟಿಂಗ್ ಅಲ್ಲಿ 30 ವರ್ಷಕ್ಕಾರು ಸ್ಟಾರ್ಟ್ ಮಾಡಿ ಅಂತ ಇದೆ. ಎಲ್ಲಿವರೆಗೆ ಮಾಡಬೇಕು ಅಂದ್ರೆ ಬರೀ ಪ್ಯಾಪ್ಸ್ಮಿಯರ್ ಅಂದ್ರೆ 3 ವರ್ಷಕ್ಕೆ ಒಂದ್ಸರಿ ಮಾಡಿಸ್ಕೊಂಡ್ರೆ ಸಾಕಾಗತ್ತೆ. ಆದ್ರೆ 35 ವರ್ಷದ ನಂತರ ಈ ಪ್ಯಾಪ್ಸ್ಮಿಯರ್ ಜೊತೆ
HPV DNA ಟೆಸ್ಟಿಂಗ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ HPV ವೈರಸ್ ಇದೆಯಾ ಇಲ್ಲ ಅನ್ನೋದು ಕನ್ಫರ್ಮೇಶನ್ ಕೂಡ ಇದಾಗತ್ತೆ. ಅದು ಟೆಸ್ಟಿಂಗ್ ಮಾಡಿದಾಗ ಈ ಪ್ಯಾಪ್ಸ್ಮಿಯರ್ ಯಾವಾಗ ನಾವು 3 ವರ್ಷಕ್ಕೊಮ್ಮೆ ಮಾಡಿಸ್ತೀವಿ, ಅದನ್ನ ಇವೆರಡು ಟೆಸ್ಟ್ ಮಾಡಿದಾಗ 5 ವರ್ಷಕ್ಕೆ ಒಂದ್ಸರಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಏನಂದ್ರೆ ಪ್ರತಿ 5 ವರ್ಷಕ್ಕಾರು ಆಗ್ಲಿಲ್ಲ ಅಂದ್ರೆ ಕೊನೆಯದಾಗಿ ಏನ್ ಹೇಳ್ಬೋದು ಅಂದ್ರೆ ಅಟ್ಲೀಸ್ಟ್ ಲೈಫಲ್ಲಿ ಒಂದ್ಸರಿ 2 ಸಲ ಮಾಡಿಸ್ಕೊಳ್ಳಿ. ಯಾಕೆ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಬಹಳ ಡೇಂಜರಸ್ ಕ್ಯಾನ್ಸರ್. ಅಂಡ್ ಈ ಕ್ಯಾನ್ಸರ್ದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದ್ರೆ ಪ್ರಿವೆಂಟ್ ಮಾಡ್ಬೋದು. ಬೇಗ ಗೊತ್ತಾದ್ರೆ ಟ್ರೀಟ್ಮೆಂಟ್ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿದೆ ಅಂಡ್ ಪ್ರಿವೆನ್ಷನ್ ಕೂಡ ಅಷ್ಟೇ ಎಫೆಕ್ಟಿವ್ ಮೆಥಡ್ ಅಲ್ಲಿ ಇದೆ. ಓಕೆ ಮ್ಯಾಮ್, ಈಗ ನಾವು ಪರೀಕ್ಷೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಪ್ಯಾಪ್ಸ್ಮಿಯರ್ ಮತ್ತೆ HPV ಪರೀಕ್ಷೆ ಮಧ್ಯೆ ಡಿಫ್ರೆನ್ಸ್ ಏನು ಅಂತ ಕೂಡ ನೀವು ಹೇಳಿದ್ರಿ. ಆದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಏನಿದೆ ಇದನ್ನ ಕಂಡುಹಿಡಿಯೋದಕ್ಕೆ ಇದೆರಡೇ ಪರೀಕ್ಷೆ ಇರೋದಾ ಅಥವಾ ಬೇರೆ ಪರೀಕ್ಷೆಗಳು ಇದೆಯಾ? ಹಲವಾರು ಟೆಸ್ಟ್ಗಳಿದೆ. ಸಾಮಾನ್ಯವಾಗಿ ನಾವು ರೆಕಮೆಂಡ್ ಮಾಡೋದು ಪ್ಯಾಪ್ಸ್ಮಿಯರ್, ನೆಕ್ಸ್ಟ್ HPV DNA ಟೆಸ್ಟಿಂಗ್ ಅದೊಂದು ಹೇಳಿದೆ. ಲಿಕ್ವಿಡ್ ಬೇಸ್ ಸೈಟಾಲಜಿ ಅಂತಾನು ಇದೆ. ಈ ಪ್ಯಾಪ್ಸ್ಮಿಯರ್ ಅಲ್ಲಿ ರಿಪೋರ್ಟಿಂಗ್ ಹೆಚ್ಚಾದ ಸೆಲ್ಸ್ ಬೇಕಾಗತ್ತೆ, 8,000 to 12,000 ಸೆಲ್ಸ್ ಬೇಕಾಗತ್ತೆ. ಆದ್ರೆ ಈ ಲಿಕ್ವಿಡ್ ಬೇಸ್ ಸೈಟಾಲಜಿ ಏನಂದ್ರೆ ಸೈಟೋ ಬ್ರಷ್ ಅಂತ ಬರುತ್ತೆ. ಇದರಲ್ಲಿ ಸ್ಲೈಡ್ಗೆ ಪ್ಯಾಪ್ಸ್ಮಿಯರ್ ಅಲ್ಲಿ ನಾವು ಸ್ಲೈಡ್ಗೆ ಮೇಲೆ ಸ್ಮಿಯರ್ ಮಾಡ್ತೀವಿ. ಆದ್ರೆ ಲಿಕ್ವಿಡ್ ಬೇಸ್ ಸೈಟಾಲಜಿಯಲ್ಲಿ ಆ ಲಿಕ್ವಿಡ್ಗೆ ನಾವು ಆ ಬ್ರಷ್ ನ ಡಿಪ್ ಮಾಡ್ತೀವಿ. ಅದರಲ್ಲಿ ಎಫಿಕಸಿ ಇನ್ನ ಜಾಸ್ತಿ ಇದೆ. ಕೆಲವೊಂದ್ಸರಿ ಸೆಲ್ಸ್ ಕಡಿಮೆ ಇದೆ ಅನ್ನೋದು ಪ್ಯಾಪ್ಸ್ಮಿಯರ್ ಅಲ್ಲಿ ರಿಪೋರ್ಟ್ ಆಗಲ್ಲ, ಆದ್ರೆ ಲಿಕ್ವಿಡ್ ಬೇಸ್ ಸೈಟಾಲಜಿಯಲ್ಲಿ ಇದು ರಿಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಲೋ ರಿಸೋರ್ಸ್ ಸೆಟ್ಟಿಂಗ್ ಅಲ್ಲಿ ಸಪೋಸ್ ಈ ಪ್ಯಾಪ್ಸ್ಮಿಯರ್ ಮತ್ತೆ ಇದೆಲ್ಲ ಇದಾಗಲ್ಲ ಅಂದ್ರೆ ಇನ್ನೊಂದು VIA ಅಂತ ಹೇಳ್ತೀವಿ, ವಿಜುವಲ್ ಇನ್ಸ್ಪೆಕ್ಷನ್ ವಿತ್ ಅಸ್ಟಿಕ್ ಆಸಿಡ್ ಅಂತ. ಈ ಅಸ್ಟಿಕ್ ಆಸಿಡ್ ಹಾಕಿದಾಗ ಎಲ್ಲಿ ಇನ್ಫೆಕ್ಷನ್ ಇರುತ್ತೆ ಅದೆಲ್ಲ ವೈಟ್ ಪ್ಯಾಚಸ್ ತರ ಕಾಣಿಸುತ್ತೆ. ಅದನ್ನ ನಾವು ಕಾಲ್ಪೋಸ್ಕೋಪಿ ಗೈಡೆಡ್ ಬಯೋಪ್ಸಿ ತಗೋಬಹುದು. 2 ಅಪ್ರೋಚ್ ಇದೆ, ಸ್ಕ್ರೀನ್ ಅಂಡ್ ಟ್ರೀಟ್ ಅಪ್ರೋಚ್ ಅಂತ. ಒಂದೇನಂದ್ರೆ ಈ ಅಸ್ಟಿಕ್ ಆಸಿಡ್ ಹಾಕ್ಬೋದು, ಅಲ್ಲಿನ ಲೀಷನ್ಸ್ ಇದೆ ಅಂದ್ರೆ ಬಯೋಪ್ಸಿ ತಗೋಬಹುದು, ಕಳಿಸ್ಬೋದು. ಇನ್ನ ಒಂದು ಟ್ರೀಟ್ಮೆಂಟ್ ಏನಂದ್ರೆ ಸ್ಕ್ರೀನ್, ಟ್ರಯೇಜ್ ಅಂಡ್ ಟ್ರೀಟ್ ಅಂತ. ಅದರಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ಜೊತೆ ಟ್ರಯೇಜ್ ಮಾಡ್ಬೇಕು. ಇವ್ರು ಕಾಲ್ಪೋಸ್ಕೋಪಿ ಬೇಕಾ ಬೇಡವಾ ಅಂತ. ಸಾಮಾನ್ಯ ಲೋಡ್ ಜಾಸ್ತಿ ಆಗ್ಬಿಡುತ್ತೆ ಮತ್ತೆ ಅದು ಅವಶ್ಯಕತೆ ಕೂಡ ಇರಲ್ಲ. ಸೊ ಇದನ್ನ ಸ್ಕ್ರೀನ್, ಟ್ರಯೇಜ್ ಅಂಡ್ ಟ್ರೀಟ್ ಅಪ್ರೋಚ್ ಅಂತ ಹೇಳ್ತೀವಿ. ಓಕೆ, ನೀವು ಹೇಳ್ತಾ ಇದ್ರಿ ಆರಂಭಿಕ ಲಕ್ಷಣಗಳೇ ಇರೋದಿಲ್ಲ, 1 or 2 years ಆದ್ಮೇಲೆನೆ ಗೊತ್ತಾಗೋದು ಅಂತ. ಸೊ ಈ ತರ ಒಂದು ವ್ಯಾಕ್ಸಿನೇಷನ್ಸ್ ಇಂದ ಆದಷ್ಟು ನಾವು ಪ್ರಿವೆಂಟ್ ಮಾಡಬಹುದು ಅಂತ ಹೇಳ್ಬೋದಾ? ಹೌದು, ಈ ವ್ಯಾಕ್ಸಿನ್ ಇಂದ ಖಡಾಖಂಡಿತವಾಗಿ ಹೌದು ಹೇಳ್ಬಹುದು. ಏನಂದ್ರೆ ಕ್ಯಾಚ್ ಅರ್ಲಿ ಹೇಳದ್ನಲ್ಲ, 9 ವರ್ಷದಿಂದ 14 ವರ್ಷದಲ್ಲಿ ಬಿಫೋರ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಈ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಹೌದು 97% to 100% ಎಫಿಕಸಿ ಇದಾಗತ್ತೆ. ಆದ್ರೆ ಏನಂದ್ರೆ ಅವರಲ್ಲಿ ಕೂಡ ಸ್ಕ್ರೀನಿಂಗ್ ನಾವು ಮಾಡ್ಬೇಕು. ಇವಾಗ 9 ವರ್ಷದಲ್ಲಿ ನಾನು ವ್ಯಾಕ್ಸಿನ್ ಹಾಕ್ಸಿದ್ದೀನಿ, 20 ವಯಸ್ಸಾದಾಗ ನನಗೆ ಸ್ಕ್ರೀನಿಂಗ್ ಬೇಡ ಅಂತೆಲ್ಲ ಇಲ್ಲ. ಈ ವ್ಯಾಕ್ಸಿನ್ ಏನಂದ್ರೆ ಕೆಲವೊಂದು ಸ್ಟ್ರೈನ್ಸ್ಗಳಿಗೆ ಮಾತ್ರ ಡೆವಲಪ್ ಆಗಿರೋದು. ನ್ಯಾನೋ ವ್ಯಾಲೆಂಟ್ ಅಂತ ಇದೆ, ಕ್ವಾಡ್ರಿ ವ್ಯಾಲೆಂಟ್ ಅಂತ ಇದೆ, ಬೈ ವ್ಯಾಲೆಂಟ್ ಅಂತ ಇದೆ. ಕ್ವಾಡ್ರಿ ವ್ಯಾಲೆಂಟ್ ಅಂದ್ರೆ 4 ಸ್ಟ್ರೈನ್ಸ್ಗೆ, ನ್ಯಾನೋ ವ್ಯಾಲೆಂಟ್ ಅಂದ್ರೆ 9 ಸ್ಟ್ರೈನ್ಗೆ. ನಾನು ಹೇಳ್ದಾಗೆ ಆಗ್ಲೇ HPV 100 ಟೈಪ್ಗಿಂತ ಹೆಚ್ಚಿದೆ. ಹೌದು, ಈ 4 ಸ್ಟ್ರೈನ್ ಇನ್ಫೆಕ್ಷನ್ ಆದ್ರೆ ನಮ್ಗೆ ಈ ವ್ಯಾಕ್ಸಿನ್ ಪ್ರೊಟೆಕ್ಟ್ ಮಾಡುತ್ತೆ. ಬೇರೆದ್ 5 ಮಾಡಿದ್ರೆ ಆಗಲ್ಲ. ಅದೇ ಗಾರ್ಡಾಸಿಲ್ 9 ಅನ್ನೋದು ಅದರಲ್ಲಿ 9 ತರ ವೈರಸ್ ಇನ್ಫೆಕ್ಷನ್ ಆದ್ರೆ ಅದಕ್ಕೆ ಪ್ರೊಟೆಕ್ಷನ್ ಇರುತ್ತೆ. ಅದೇ 10ನೇದು ಬೇರೆದ್ ಬಂದ್ರೆ ಆಗಲ್ಲ. ಹಾಗಾಗಿ ಸ್ಕ್ರೀನಿಂಗ್ ಕೂಡ ನಾವು ಮಾಡಬೇಕು. ಏನೇ ಇಲ್ದಿರೋದ್ಕಿಂತ ಅಟ್ಲೀಸ್ಟ್ ಒಂದು ವ್ಯಾಕ್ಸಿನ್, ಒಂದು ಪ್ರಯತ್ನ ಈ ವ್ಯಾಕ್ಸಿನ್ ಈ ಕ್ಯಾನ್ಸರ್ನ ತಡೆಗಟ್ಟಕ್ಕೆ. ಯಾವ್ದಾದ್ರು ಕ್ಯಾನ್ಸರ್ ನಾವು ವ್ಯಾಕ್ಸಿನ್ ಇಂದ ತಡೆಗಟ್ಟಬಹುದು ಅಂದ್ರೆ ಅದು ಸರ್ವೈಕಲ್ ಕ್ಯಾನ್ಸರ್. ಓಕೆ, ಈಗ ನೀವು ಹೇಳ್ತಾ ಇದ್ರಿ 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ ಕೊಡಬಹುದು ಅಂತ. ನಮ್ಮ ಕೇಳಗರಿಗೆ ಅನ್ನಿಸ್ತಾ ಇರ್ಬೋದು, ಮದ್ವೆ ಆಗಿ ಹೋಗಿದೆ ನನಗೆ, ನಾನು ವ್ಯಾಕ್ಸಿನೇಷನ್ ತಗೊಳ್ಬಹುದಾ? ಹೌದು, ತಗೋಬೇಕು. ಇದು ಬಹಳ ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳಿದ್ದು ಅದು ಕ್ಯಾಚ್ ಅರ್ಲಿ ಅಷ್ಟೇ. ಯಾಕಂದ್ರೆ ನೀವು ಆಗ್ಲೇ ವಯಸ್ಸಾಗಿದೆ, ನಂಗೆ ವ್ಯಾಕ್ಸಿನ್ ಬೇಡ ಅಂತ ಇಲ್ಲ. ವ್ಯಾಕ್ಸಿನ್ ಇವಾಗ ನಿಮ್ಗೆ ಬರೀ ಸ್ವಲ್ಪ ಇನ್ಫೆಕ್ಷನ್ ಆಗಿರುತ್ತೆ. ಆದ್ರೆ ಬೇರೆ ವೈರಸ್, ಈ ಹೈ ರಿಸ್ಕ್ ವೈರಸ್ ಇನ್ಫೆಕ್ಷನ್ ಪ್ರೊಟೆಕ್ಷನ್ ಇಂದ ಆಗ್ಬೇಕಂದಾಗ ವ್ಯಾಕ್ಸಿನ್ ಹಾಕೊಂಡಾಗ ಅದು ತಡೆಗಟ್ಟಬಹುದು. ಹಾಗಾಗಿ ನಿಮಗೆ ಗೊತ್ತಿರ್ಬೇಕು, ಆಗ್ಲೇ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಅಂತೂ ಇರುತ್ತೆ. ಆದ್ರೆ ಈ ವ್ಯಾಕ್ಸಿನ್ ಒಂದು ಪ್ರಯತ್ನ, ಅಟ್ಲೀಸ್ಟ್ ಆ ಕ್ಯಾನ್ಸರ್ ಇಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಸೊ ಮದ್ವೆ ಆದವರಿಗೂ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ, ಖಂಡಿತ ಬಂದು ವ್ಯಾಕ್ಸಿನೇಷನ್ ತಗೊಳ್ಬಹುದು. ಅವರು ನಿಯರ್ ಬೈ ಹಾಸ್ಪಿಟಲ್ ಡಾಕ್ಟರ್ಸ್ ಇರ್ತಾರೆ, ಅವ್ರನ್ನ ಕನ್ಸಲ್ಟ್ ಮಾಡಬಹುದು. ಆ ಕಡೆ ಈ ಕಡೆ ಅವರು ಡೌಟ್ಸ್ ಕೇಳ್ಕೊಂಡು ಕನ್ಫ್ಯೂಸ್ಡ್ ಆಗಿ ವ್ಯಾಕ್ಸಿನ್ ಬೇಕಾ ಬೇಡವಾ ಅನ್ನೋ ಡಿಸಿಷನ್ ತಗೊಳ್ದೆ ಕನ್ಸಲ್ಟ್ ಮಾಡಿ ಡಾಕ್ಟರ್ನ. ಅವ್ರ ಹತ್ರ ನಿಮ್ದು ಏನ್ ಡೌಟ್ಸ್ ಇದೆ ಕೇಳಿ, ಮಾತಾಡಿ ವ್ಯಾಕ್ಸಿನ್ ತಗೊಳ್ಳಿ. ಬೇರೆ ಮಿತ್ಸ್, ಫ್ಯಾಕ್ಟ್ಸ್ ಅದಕ್ಕೆ ಪ್ಲೀಸ್ ಸ್ಪ್ರೇ ಆಗಬೇಡಿ. ಓಕೆ, ಈಗ ಯಾರೋ ಒಬ್ರಿಗೆ ಕ್ಯಾನ್ಸರ್ ಇರೋದು ಕನ್ಫರ್ಮ್ ಆಗತ್ತೆ, ಈಗ ಸರ್ವೈಕಲ್ ಕ್ಯಾನ್ಸರ್ ಅವ್ರಿಗಿದೆ ಅಂತ ಕನ್ಫರ್ಮ್ ಆದ್ಮೇಲೆ ಯಾವ ರೀತಿ ಚಿಕಿತ್ಸೆ ಕೊಡ್ಬೇಕಾಗತ್ತೆ? ಸರ್ವೈಕಲ್ ಕ್ಯಾನ್ಸರ್ ಇದೆ ಅಂತ ಕನ್ಫರ್ಮ್ ಆದಾಗ ಸರ್ವೈಕಲ್ ಕ್ಯಾನ್ಸರ್ ಸ್ಟೇಜಿಂಗ್ ಬರುತ್ತೆ. ಒಂದು ಸರ್ವೈಕಲ್ ಕ್ಯಾನ್ಸರ್ ದಿಢೀರ್ ಅಂತ ನಾನು ಹೇಳ್ದಾಗೆ ಓವರ್ ನೈಟ್ ಬರಲ್ಲ, ಅದು ಹಲವಾರು ವರ್ಷ ತಗೊಳುತ್ತೆ ಬರಕ್ಕೆ. ಫಸ್ಟ್ 1-2 ವರ್ಷ ಲೇಟ್ ಇನ್ಫೆಕ್ಟಿವ್, ಏನೋ ಅದರಲ್ಲಿ ಸಿಂಪ್ಟಮ್ಸ್ ಅಷ್ಟು ಹೆಚ್ಚು ಕಂಡು ಬರಲ್ಲ. ನೆಕ್ಸ್ಟ್ CIN ಅಂತ ಹೇಳ್ತೀವಿ, ಸರ್ವೈಕಲ್ ಇಂಟರ್ಪ್ಲಾಸ್ಟಿಕ್ ನ್ಯೂಪ್ಲೇಸಮ್ ಅಂತ ಹೇಳುತ್ತೆ. CN 1, 2, 3 ಅಂತ ಡಿವೈಡ್
ಡಿವೈಡ್ ಮಾಡ್ತೀವಿ ಅದನ್ನು. ಆ CAN 1, 2, 3 ಅದು 1 ಇಂದ 2 ಹೋಗೋಕ್ಕೆ ಒಂದೊಂದ್ಸರಿ 1 ಇಂದ 2 ವರ್ಷ ತಗೊಳತ್ತೆ. 2 ಇಂದ 3 ಹೋಗೋಕ್ಕೆ ಕೆಲವೊಂದ್ಸರಿ 3-4 ಇಯರ್ಸ್ ತಗೊಳತ್ತೆ. ಆ 3 ಇಂದ ಸರ್ವೈಕಲ್ ನೆಕ್ಸ್ಟ್ ಕ್ಯಾನ್ಸರ್ ಪ್ರೋಗ್ರೆಸ್ ಆಗುತ್ತೆ. ಈ 1 ಇಂದ 2 ಹೋಗುತ್ತಲ್ಲ, ಅದು ಕೆಲವೊಂದ್ಸರಿ ರಿಗ್ರೆಸ್ ಕೂಡ ಆಗ್ಬಿಡತ್ತೆ. ಪ್ರೋಗ್ರೆಸ್ ಏನೂ ಆಗಲ್ಲ ಅಥವಾ ಹಾಗೆ ಇರ್ಬೋದು. ಈ CAN 2 ಅಂತ ಹೇಳ್ತೀವಲ್ಲ, ಅದು ಇನ್ನ 3ಗೆ ಪ್ರೋಗ್ರೆಸ್ ಆಗ್ಬೋದು ಅಥವಾ ಪ್ರೋಗ್ರೆಸ್ ಆಗ್ದೇನೆ ಹಾಗೆ ಇರ್ಬೋದು. ಅದೇ CAN 3 ಅಂತ ಇರ್ತೀವಲ್ಲ, ಅದು ಹೆಚ್ಚು ಚಾನ್ಸಸ್ ಆಫ್ ಪ್ರೋಗ್ರೆಷನ್ ಟು ಸರ್ವೈಕಲ್ ಕ್ಯಾನ್ಸರ್ ಅದಂತೂ ಇದೆ. ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಅಗೇನ್ ಮತ್ತೆ ಸ್ಟೇಜಿಂಗ್ ಇರುತ್ತೆ, 1, 2, 3, 4 ಅಂತ. ಈ 1 and 2 ಅಲ್ಲಿ ಆಪರೇಟಿವ್ ಸರ್ಜರಿ, ಶಸ್ತ್ರಚಿಕಿತ್ಸೆ ಮಾಡ್ಬೋದು, ಕೀಮೋ ರೇಡಿಯೇಷನ್ ಕೊಡ್ಬೋದು. ಅದೇ 3 ಮತ್ತು 4 ಇರುತ್ತಲ್ಲ, ಅದೆಲ್ಲ ಎಂಡ್ ಸ್ಟೇಜ್. ಸಾಮಾನ್ಯವಾಗಿ ಮಹಿಳೆಯರು ನಮಗೆ ಬರೋದು ಹೆಚ್ಚಾಗಿ 3 ಮತ್ತು 4ಅಲ್ಲಿ. ನಾ ಹೇಳ್ದಾಗೆ ಏನೂ ಅವ್ರಿಗೆ ಬರೋ ಬಿಳಿ ಮುಟ್ಟು ಅಥವಾ ರಕ್ತಸ್ರಾವ ಅವರು ಏನಿಲ್ಲ ಅಂತ ಸಹಜವಾಗಿದೆ ಅಂತ ಇಗ್ನೋರ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಬಂದಾಗ 3rd ಮತ್ತು 4th ಇರುತ್ತೆ. ಅವಾಗ ಆಪರೇಷನ್ ಆಗಲ್ಲ, ರೇಡಿಯೇಷನ್, ಕೀಮೋಥೆರಪಿ ಎಲ್ಲದಕ್ಕಿಂತ ಜಾಸ್ತಿ ನೋವು ಹೆಚ್ಚಿರುತ್ತೆ, ಬರ್ಡನ್ ಹೆಚ್ಚಿರುತ್ತೆ. ಏನೇ ಟ್ರೀಟ್ಮೆಂಟ್ ಕೊಟ್ಟರು ಸರ್ವೈವಲ್ ರೇಟ್ ಹಾಗೆ ರೆಡ್ಯೂಸ್ ಆಗುತ್ತೆ. ಈಚ್ ಪ್ರೋಗ್ರೆಸ್ ಆಫ್ ದ ಸ್ಟೇಜ್ ಸರ್ವೈವಲ್ ರೇಟ್ ಇರುತ್ತಲ್ಲ, ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಈಗ ಚಿಕಿತ್ಸೆ ಪಡೆದವರು ನಾರ್ಮಲ್ ಆಗಿರಬಹುದಾ ಅನ್ನೋ ಒಂದು ಡೌಟ್ ಕೂಡ ನಮ್ಮ ಕೇಳಗರಲ್ಲಿರುತ್ತೆ. ಅದಕ್ಕೇನು ಹೇಳ್ತೀರಾ? ಚಿಕಿತ್ಸೆ ಪಡೆದವರು ಅರ್ಲಿ ಸ್ಟೇಜಲ್ಲಿ ಈ CAN 1, 2, 3 ಹೇಳೋದ್ನಲ್ಲ, ಅದಕ್ಕೆಲ್ಲ ಈ ಕ್ರಯೋ ಅಥವಾ ಈ ಲೇಸರ್ ಅಂತೆಲ್ಲ ಹೇಳ್ತೀವ ಟ್ರೀಟ್ಮೆಂಟ್, ಅವರೆಲ್ಲ ಓಕೆ ಫಾಲೋ ಅಪ್ ಅಲ್ಲಿ ಇರಬೇಕು. ಚಿಕಿತ್ಸೆ ನಾನು ಪಡೆದಿದ್ದೀನಿ ಏನಾಗಲ್ಲ ಅಂತಲ್ಲ, ನೆಕ್ಸ್ಟ್ ಫಾಲೋ ಅಪ್ ಅಲ್ಲಿ ಇರಬೇಕಾಗತ್ತೆ. ಅದೇ ಈ ಲೇಟ್ ಸ್ಟೇಜ್ ಅಲ್ಲಿ ಬರ್ತಾರಲ್ಲ, ಪಾಪ ಅವ್ರದ್ದು ನೋವು ತುಂಬಾ ಹೆಚ್ಚಿರುತ್ತೆ ಅವರಲ್ಲಿ. ಇಷ್ಟೆಲ್ಲ ಕೇಳಿದ ಮೇಲೆ ಬರೀ ಮಹಿಳೆಯರಿಗೆ ಮಾತ್ರನಾ ಈ ವ್ಯಾಕ್ಸಿನೇಷನ್ ಅನ್ನೋಂಥದ್ದು ಒಂದು ಡೌಟ್ ಬರುತ್ತೆ. ಅದಕ್ಕೇನು ಹೇಳ್ಬೋದು ನೀವು? ಇದು ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳಕ್ಕಾಗಲ್ಲ, ಇದು ಪುರುಷರಿಗೂ ಕೂಡ ಇದೆ, ರೆಕಮೆಂಡೇಶನ್ಸ್ ಇದೆ. ಆದ್ರೆ ಏನಂದ್ರೆ ನಮ್ಮ ದೇಶದಲ್ಲಿ ಯಾರು ಮಹಿಳೆಯರೇ ಬರ್ತಾ ಇಲ್ಲ. ಈ WHO ರೆಕಮೆಂಡೇಶನ್ ಅಂತಿದೆ. ಏನಂದ್ರೆ ಇಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, WHO ಎಲಿಮಿನೇಷನ್ ಸ್ಟ್ರಾಟಜಿ ಅಂತ ಒಂದಿದೆ. 90-70-90 90% ಅಟ್ಲೀಸ್ಟ್ ವ್ಯಾಕ್ಸಿನೇಟ್ 9 to 14 years ಆಫ್ ಗರ್ಲ್ಸ್. ಯಾಕೆ ಅಂದ್ರೆ 90% ವ್ಯಾಕ್ಸಿನ್ ಆದಾಗ ಪ್ರಿವೆನ್ಷನ್ ಆಗುತ್ತೆ. 70% ಸ್ಕ್ರೀನಿಂಗ್ ಮಾಡ್ಬೇಕು. ಅಟ್ಲೀಸ್ಟ್ 35 to 45 ಇಯರ್ಸ್ ಅಲ್ಲಿ ಎಷ್ಟು ಜನಕ್ಕೆ ಕ್ಯಾನ್ಸರ್ ಇದೆ ಇಲ್ಲ ಅನ್ನೋದು ನಾವು ಸ್ಕ್ರೀನಿಂಗ್ ಪರೀಕ್ಷೆ ಮಾಡಬೇಕು. ಸರ್ವೈಕಲ್ ಕ್ಯಾನ್ಸರ್ನ ನಾವು ತಡೆಗಟ್ಟಬೇಕಂದ್ರೆ. ಇನ್ನ ಒಂದು 90% ಸಪೋಸ್ ಸರ್ವೈಕಲ್ ಡಿಸೀಸ್ ಇದೆ ಅಂದ್ರೆ ಅದನ್ನ ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಥವಾ ಇನ್ವೇಸಿವ್ ಕ್ಯಾನ್ಸರ್ ಸ್ಟೇಜ್ ಅಲ್ಲ, ಅದನ್ನ ಡಿಟೆಕ್ಟ್ ಮಾಡಿ ಟ್ರೀಟ್ ಮಾಡ್ಬೇಕಂತ ಇದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಮ್ಮ ದೇಶದಲ್ಲಿ ಅಟ್ ಪ್ರೆಸೆಂಟ್ ವ್ಯಾಕ್ಸಿನೇಷನ್ ಎಷ್ಟು ಜನಕ್ಕಾಗಿದೆ ಅಂದ್ರೆ 90% WHO 2030 ಅಂದ್ರೆ ಈ 2030 ಅಲ್ಲಿ ನಾವು ರೀಚ್ ಆಗ್ಬೇಕಂತ ಒಂದು ಸ್ಟ್ರಾಟಜಿ ಕೊಟ್ಟಿರೋದು. ನಮ್ಮ ದೇಶದಲ್ಲಿ ಅಟ್ ಪ್ರೆಸೆಂಟ್ 1 or 2% ಅಷ್ಟೇ ವ್ಯಾಕ್ಸಿನೇಷನ್ ಆಗಿರೋದು. ಎಷ್ಟು ಕಡಿಮೆ ಇದೆ. ನಾವು 90% 4 years ಅಲ್ಲಿ ನಾವು ರೀಚ್ ಆಗ್ತೀವಾ? ಇದು ರೀಚ್ ಆಗ್ಬೇಕಂದಾಗ ನಮ್ದು ಮತ್ತೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಹೆಚ್ಚಿದೆ. ಈ ಅರಿವು ಹೆಚ್ಚಾಗಿ ನೀಡಬೇಕು. ಇದು ಬರೀ ಮಹಿಳೆಯರಿಗೆ ಒಬ್ಬರಿಗೆ ಅಲ್ಲ ವ್ಯಾಕ್ಸಿನೇಷನ್, ಪುರುಷರಿಗೂ ಕೂಡ ಅವರು ಕೂಡ ತಗೋಬಹುದು. ಯಾಕೆ ಅಂದ್ರೆ HPV ಸೋಂಕು ಇಬ್ರಿಗೂ ಆಗತ್ತೆ, ಪುರುಷರಿಗೂ ಆಗತ್ತೆ, ಮಹಿಳೆಯರಿಗೂ ಆಗತ್ತೆ. ಯಾವಾಗ ಈ HPV ಇನ್ಫೆಕ್ಟೆಡ್ ಮೇಲ್ ಪಾರ್ಟ್ನರ್ ಜೊತೆ ಲೈಂಗಿಕ ಪ್ರಕ್ರಿಯೆ ಆಗತ್ತೆ, ಅವಾಗ ಇವ್ರಿಗೆ ಟ್ರಾನ್ಸ್ಮಿಟ್ ಆಗತ್ತೆ. ಸೊ ಅದು ಒಂದು ಚೈನ್. ಇದನ್ನ ನಾವು ಬ್ರೇಕ್ ಮಾಡ್ಬೇಕು ಅಂದ್ರೆ ಇಬ್ರಲ್ಲೂ ವ್ಯಾಕ್ಸಿನೇಷನ್ ಆಗ್ಲೇಬೇಕು. ಓಕೆ, ಈ ವ್ಯಾಕ್ಸಿನೇಷನ್ ಬಗ್ಗೆ ಮಾತನಾಡ್ತಾ ನಮ್ಮ ಕೇಳುಗರಿಗೆ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಇದಿಷ್ಟು ಮಾಹಿತಿ ತಿಳಿದಿರಲೇಬೇಕು ಅನ್ನುವಂಥದ್ದಿದ್ರೆ ಏನ್ ಹೇಳಬಹುದು? ಈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಇದಿಷ್ಟು ಮಾಹಿತಿ ತಿಳಿದಿರ್ಬೇಕು ಅಂದ್ರೆ ಫಸ್ಟ್ ಅರಿವಿರ್ಬೇಕು. ಅರಿವಿಲ್ಲದೆ ಏನೂ ಆಗಲ್ಲ. ಗೊತ್ತಿರ್ಬೇಕು ಸರ್ವೈಕಲ್ ಕ್ಯಾನ್ಸರ್ ಇದೆ. ಮತ್ತೆ ಇದು ಸಿಂಪಲ್ ಅಲ್ಲ, ಇದು ಬಹಳ ಡೇಂಜರಸ್. ಯಾಕಂದ್ರೆ ನಾ ಹೇಳ್ದಾಗ್ಲೇ ಪ್ರತಿ 8 ನಿಮಿಷಕ್ಕೆ ಒಂದು ಮಹಿಳೆ ಸಾವಾಗ್ತಾ ಇದೆ ಅಂದ್ರೆ ಕಾರಣ ಸರ್ವೈಕಲ್ ಕ್ಯಾನ್ಸರ್. ಸೊ ಇದು ಎಷ್ಟು ಸಿವಿಯರ್ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಅರಿವಿರ್ಬೇಕು. ಮತ್ತೆ ಒಳ್ಳೆ ಆಹಾರ, ನಮ್ಮ ಇಮ್ಯುನಿಟಿನ ನಾವು ಸ್ಟ್ರಾಂಗ್ ಇಟ್ಕೋಬೇಕು. ಅದ್ರ ಜೊತೆ ನಾನು ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದೀನಿ, ನಾನು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಲ್ಲ, ಇಗ್ನೋರೆನ್ಸ್ ಅನ್ನೋದನ್ನ ಬಿಡಬೇಕು. ಇಲ್ಲ, ನಾನು ವ್ಯಾಕ್ಸಿನ್ ಹಾಕಿಸ್ಕೊಳ್ಳಬೇಕು, ಇವಾಗ ನಮ್ಮ ಅಕ್ಕಪಕ್ಕದಲ್ಲಿ ಇದ್ದಾರೆ ಅಂದ್ರೆ ನೀವು ಅವ್ರ ಬಗ್ಗೆ ಅರಿವು ನೀಡಿ. ಏನೇನೋ ಮಾತಾಡೋ ಬದಲು ಅಟ್ಲೀಸ್ಟ್ ಸೇವ್ ಒನ್ ಲೈಫ್, ಇದು ಒಂದು ಗೋಲ್ ಇಟ್ಕೋಬೇಕು. ಪ್ರತಿ ಒಂದು ಜೀವನ ನಾವು ಉಳಿಸ್ಬೇಕು, ನಾವು ಕಾಪಾಡಬೇಕು. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಇದು ಎಲ್ಲರಿಗೂ ಗೊತ್ತಿರಬೇಕು. ಮತ್ತೇನಂದ್ರೆ ಈ ಅರಿವು ನೀಡ್ತಾ ಯಾರ್ಯಾರು ಕೇಳ್ತಾ ಇದಾರೆ ಅವ್ರಿಗೆ ನೆಕ್ಸ್ಟ್ ಈ ಪ್ರೋಗ್ರಾಮ್ ನ ಇಂಪ್ಲಿಮೆಂಟ್ ಮಾಡಬೇಕು. ಚೈನ್ ರಿಯಾಕ್ಷನ್ ತರ ನಾವು ಹಾಸ್ಪಿಟಲ್ ಅಲ್ಲಿ ಒಬ್ರು ಇಬ್ರಿಗೆ ಹೇಳ್ಬೋದು. ಈ ರೇಡಿಯೋ ಪ್ರೋಗ್ರಾಮ್ ಮುಖಾಂತರ ಹಲವಾರು ಸಾವಿರ ಮಂದಿವರೆಗೆ ನಾವು ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಡಿ ಅಂತ ಹೇಳ್ಬೋದು. ಆದ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗಬಾರ್ದು. ಅಲ್ಲಿ ನೆಕ್ಸ್ಟ್ ಅವ್ರು ಕೇಳ್ತಾ ಇರೋರು ಪಕ್ಕದಲ್ಲಿ ಯಾರು ಕೇಳ್ತಾ ಇಲ್ಲ ಅವ್ರಿಗೆ ಅರಿವು ನೀಡಬೇಕು. ಈ ತರ ಕ್ಯಾನ್ಸರ್ ಇದೆ. ನಮ್ ಇಂಡಿಯಾಲಿ ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಡೆತ್ ಡ್ಯೂ ಟು ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್. ಫಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಮಹಿಳೆಯರಲ್ಲಿ, ನೆಕ್ಸ್ಟ್ ಸರ್ವೈಕಲ್ ಕ್ಯಾನ್ಸರ್. ಸೊ ಇದು ನಮ್ಮ ಪಾತ್ರ ಇಲ್ಲಿಗೆ ಸ್ಟಾಪ್ ಆಗಲ್ಲ.
ನೀವು ಪಕ್ಕದಲ್ಲಿರೋರು ಒಂದು ಜೀವನ ಉಳಿಸ್ಬೇಕಂದ್ರೆ ನೀವು ಹೇಳಬೇಕು ಈ ತರ ಕ್ಯಾನ್ಸರ್ ಡೆತ್ ಇದೆ. ಅಂಡ್ ಈ ಕ್ಯಾನ್ಸರ್ ಸ್ಪೆಷಾಲಿಟಿ ನಾ ಆಗ್ಲೇ ಹೇಳ್ದಂಗೆ ವ್ಯಾಕ್ಸಿನೇಷನ್ ಇಂದ ಪ್ರಿವೆಂಟ್ ಆಗತ್ತೆ. ಸೊ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ ಅನ್ನೋದು ಹೇಳ್ಬೇಕು. ವ್ಯಾಕ್ಸಿನೇಷನ್ ಆದ್ಮೇಲೆ ಸ್ಕ್ರೀನಿಂಗ್ ಟೆಸ್ಟ್ ನ ಅಟ್ಲೀಸ್ಟ್ 3 ವರ್ಷಕ್ಕೆ ಅಟ್ಲೀಸ್ಟ್ 5 ವರ್ಷಕ್ಕಾರೋ ಮಾಡಿಸ್ಕೊಳ್ಳಿ ಅಂತ ಒಂದು ಅರಿವು ನೀಡಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಮಹಿಳೆ ಬಾ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸು ಅಂದ್ರೆ ಬರಲ್ಲ. ಅದೇ ಅವ್ರ ಹಸ್ಬೆಂಡ್ ಹೇಳಿದಾಗ ಇಲ್ಲ ಮಾಡ್ಸೋಣ ಬಾ ಅಂದಾಗ ಖಂಡಿತವಾಗಿ ಬರ್ತಾರೆ. ಅದಕ್ಕೆ ಮಹಿಳೆಯರು ಅವ್ರು ನಂಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಕೊಳ್ಳಲ್ಲ. ಅದು ರೆಸ್ಪಾನ್ಸಿಬಿಲಿಟಿ ಆಫ್ ಅ ಫ್ಯಾಮಿಲಿ. ಕರೆಕ್ಟ್. ಹಾಗೆ ಈಗ ಈ HPV ವೈರಸ್ ಇಂದ ಬರೀ ಗರ್ಭಕಂಠದ ಕ್ಯಾನ್ಸರ್ ಆಗುತ್ತೆ ಅಂತ ಏನಾದ್ರೂ ಇದೆಯಾ, ಅಥವಾ ಬೇರೆ ಏನಾದ್ರೂ ಪ್ರಾಬ್ಲಮ್ಗಳು ಈ HPV ವೈರಸ್ ಇಂದ ಆಗುವಂತ ಸಾಧ್ಯತೆಗಳಿದೆಯಾ? ಈ HPV ವೈರಸ್ ಸಾಮಾನ್ಯವಾಗಿ ಗರ್ಭಕಂಠದ ಕ್ಯಾನ್ಸರ್ ಆಗತ್ತೆ. ಇದು ಒಂದೇ ಅಂತ ಅಲ್ಲ, ಇದ್ರ ಜೊತೆ ಓರೋಫೆರೆಂಜಿಯಲ್ ಕ್ಯಾನ್ಸರ್, ಏನಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದಕ್ಕೆ ಕೂಡ ಕಾರಣ ಇದೆ. ಮತ್ತೆ ಪುರುಷರಲ್ಲಿ ಪೀನಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅವರಲ್ಲೂ ಕೂಡ ಇದಾಗ ಚಾನ್ಸಸ್ ಇರುತ್ತೆ. ಮತ್ತೆ ಜನೈಟಲ್ ವಾಟ್, ಇವ್ಲೂರಿ ಅಂತೆಲ್ಲ ಹೇಳ್ತೀವಲ್ಲ, ಅದು ಕೂಡ HPV ವೈರಸ್ ಇಂದಾನೇ ಆಗೋದು. ಸೊ ಇದು ಬರೀ ಗರ್ಭಕಂಠ ಸರ್ವೈಕಲ್ ಕ್ಯಾನ್ಸರ್ ಒಂದಕ್ಕೆ ಸೀಮಿತವಾಗಿಲ್ಲ, ಇದು ಹಲವಾರು ಕ್ಯಾನ್ಸರ್ಸ್ಗಳು ಕೂಡ ಕಾಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನಂದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ ಅಲ್ಲದೆ ಈ ಜನೈಟಲ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಇವೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸಪೋಸ್ ಅವ್ರಿಗೆ ಬೇರೆ ಏನಾದ್ರು ಕ್ಯಾನ್ಸರ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂದರೆ ಇದು ಅಡಿಷನಲ್ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಕೂಡ ಕೊಡುತ್ತೆ. ಹಾಗಾಗಿ ಎಲ್ಲರೂ ಈ ಲಸಿಕೆಯನ್ನು ಪಡಿಬಹುದು. ಈಗ ವ್ಯಾಕ್ಸಿನೇಷನ್ ನ ತಗೊಳಕ್ ಶುರು ಮಾಡಿದ್ಮೇಲೆ ಎಷ್ಟು ಸತಿ ವ್ಯಾಕ್ಸಿನೇಷನ್ ತಗೊಳ್ಬೇಕಾಗತ್ತೆ? ಈ ಒಂದ್ಸರಿ ವ್ಯಾಕ್ಸಿನ್ ತಗೋತು ಅಂದ್ರೆ ಅದು ಲೈಫ್ ಟೈಮ್ ಇಮ್ಯುನಿಟಿ ಅಂತ. ಏನಂದ್ರೆ ಫಸ್ಟ್ ನಾ ಆಗ್ಲೇ ಹೇಳ್ದಂಗೆ 9 ರಿಂದ 14 ವರ್ಷ ಅವ್ರಿಗೆ ರೆಕಮೆಂಡೆಡ್ ಏನಂದ್ರೆ 2 ಡೋಸಸ್. ಯಾವಾಗ ತಗೋಬೇಕು ಅಂದ್ರೆ 0 ಮತ್ತೆ 6. ಆದ್ರೆ ನಮ್ಮ ಸರ್ಕಾರದಿಂದ ಆಲ್ರೆಡಿ 1 ಡೋಸ್ ಕೊಡ್ತಾ ಇದ್ದಾರೆ. ರೆಕಮೆಂಡೇಶನ್ಸ್ ಇರೋದು 2 ಡೋಸಸ್. ಆದ್ರೆ WHO ಒಂದು ರೆಕಮೆಂಡ್ ಮಾಡುತ್ತೆ ಸಿಂಗಲ್ ಡೋಸ್ ಅಂತ. ಅದು ಕೂಡ ಸ್ಟಡೀಸ್ ಇದೆ. ಏನೂ ತಗೊಳ್ದಿರೋದ್ರಿಂದ ಅಟ್ಲೀಸ್ಟ್ 1 ವಾರ ತಗೊಳ್ಳಿ ಅಂತ. ಹೌದು. ಹಾಗಾಗಿ ಅಟ್ಲೀಸ್ಟ್ 1 ಡೋಸ್ ತಗೊಳ್ಳಿ ಅಂತ ಹೇಳ್ತಾರೆ. ಬರೀ 9 ರಿಂದ 14ಕ್ಕೆ ನಾವು ಸ್ಟಾಪ್ ಮಾಡಬಾರ್ದು. 15 ರಿಂದ 45ನೇ ವಯಸ್ಸುವರೆಗೆ ಈ HPV ವ್ಯಾಕ್ಸಿನ್ ನಾವು ತಗೋಬಹುದು. ಅವ್ರಿಗೆ ಎಷ್ಟು ಡೋಸಸ್ ಅಂದ್ರೆ 3 ಡೋಸಸ್ ಬೇಕಾಗತ್ತೆ. 3 ಡೋಸಸ್ ಯಾವಾಗ ಅಂದ್ರೆ 0, 1 or 2 ಮತ್ತೆ ಇನ್ನೊಂದು 6. 1 or 2 ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾರೆ ಅದ್ರ ಮೇಲೆ, ಕ್ವಾಡ್ರಿವ್ಯಾಲೆಂಟಾ ನಾನೋವ್ಯಾಲೆಂಟಾ ಆಯ್ತಾ. ಸೊ ಅದಕ್ಕೆ ಅದು ನೋಡ್ಕೊಂಡು ನಾವು ಡಿಸೈಡ್ ಮಾಡಬೇಕು. 0, 1, 2, 3. ಹೌದು. ಸೊ ಅಲ್ಲಿಗೆ 45 ವಯಸ್ಸುವರೆಗೆ ನೀವು ಇದು ತಗೋಬಹುದು. ಅದ್ರ ಮೇಲೆ ತಗೋಬಹುದಾ ಇಲ್ವಾ ಅಂತ ಕೇಳಿದ್ರೆ ಅದ್ರ ಮೇಲೆ ಅಷ್ಟು ಸ್ಟಡೀಸ್ ಇನ್ನ ಇಲ್ಲ, ಎಫೆಕ್ಟಿವ್ ಇದೆಯಾ ಇಲ್ವಾ ಅಂತ. ಹಾಗಾಗಿ ಇವಾಗ 45 ವಯಸ್ಸುವರೆಗೆ ಅನುಮತಿ ಇದೆ ತಗೊಳಕ್ಕೆ, ರೆಕಮೆಂಡೆಡ್ ಇದೆ. ಹೌದು. ಹಾಗೆ ಈ ಸ್ಕ್ರೀನಿಂಗ್ ಟೆಸ್ಟ್ ನ ಎಲ್ಲಿವರೆಗೂ ಮಾಡಬಹುದು? ಈ ಸ್ಕ್ರೀನಿಂಗ್ ಟೆಸ್ಟ್ ನಾವು ಎಲ್ಲಿವರೆಗೂ ಮಾಡಬಹುದು ಅಂದ್ರೆ, ನಾ ಆಗ್ಲೇ ಹೇಳ್ದಾಗೆ ಅಮೆರಿಕನ್ ಗೈಡ್ಲೈನ್ಸ್ ಹೇಳುತ್ತೆ 21 ವಯಸ್ಸಿಂದ ಸ್ಟಾರ್ಟ್ ಮಾಡಿ, ಇಂಡಿಯನ್ ಗೈಡ್ಲೈನ್ಸ್ ಹೇಳುತ್ತೆ ಅಟ್ಲೀಸ್ಟ್ 25 ಇಂದ ಸ್ಟಾರ್ಟ್ ಮಾಡಿ, WHO ಹೇಳುತ್ತೆ 30 ವರ್ಷದಿಂದ ಸ್ಟಾರ್ಟ್ ಮಾಡಿ. ಎಲ್ಲಿವರೆಗೆ ಮಾಡಿಸ್ಬೇಕು ಅಂದ್ರೆ ಎವ್ರಿ 3 years ಒನ್ಸ್. ಬರೀ ಪ್ಯಾಪ್ಸ್ಮಿಯರ್ ಒಂದೇ ಮಾಡ್ತಾ ಇದೀವಿ, 3 years ಒನ್ಸ್ ಮಾಡಿಸ್ಬೇಕು. ಟೆಸ್ಟಿಂಗ್ ಮಾಡಿಸ್ತಾ ಇದ್ದೀವಿ ಅಂದ್ರೆ 5 years ಒನ್ಸ್ ಟೆಸ್ಟ್ ಮಾಡಿಸ್ಬೇಕು. ಎಲ್ಲಿವರೆಗೆ ಜೀವನ ಪರ್ಯಂತ ಅವಶ್ಯಕತೆ ಇಲ್ಲ, 65 years ವರೆಗೆ ಬೇಕಾಗತ್ತೆ. ಈ 65 years ಅಲ್ಲಿ ನಾವು ಯಾವಾಗ ಸ್ಟಾಪ್ ಮಾಡ್ತೀವಿ ಅಂದ್ರೆ 3 consecutive ಸ್ಮಿಯರ್ ಅಂದ್ರೆ ಮಾಡೋಕ್ಕಿಂತ ಮುಂಚೆ ಎಲ್ಲ ನೆಗೆಟಿವ್ ಇದ್ದಾಗ ನಾವು ಸ್ಟಾಪ್ ಮಾಡ್ತೀವಿ. ಇವಾಗ 65 ವಯಸ್ಸುವರೆಗೆ ಮಾಡಿಸೇ ಇಲ್ಲ ಅಂದ್ರೆ ಅವರು ಮಾಡಿಸ್ಕೋಬಹುದು. ಆ ಪಾಯಿಂಟ್ ಅಲ್ಲಿ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಇದೆಯಾ ಇಲ್ವಾ ಅಂತ, ಆ ಪಾಯಿಂಟ್ ಅಲ್ಲಿ ಅವ್ರು ಮಾಡಿಸ್ಕೋಬಹುದು. ಆದರೆ ಅದಕ್ಕೆ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗತ್ತೆ. ಮತ್ತೆ ಬೇರೆ ಸ್ಕ್ರೀನಿಂಗ್ ಟೆಸ್ಟ್ಗಳ ಥರ ಈ ಸ್ಕ್ರೀನಿಂಗ್ ಟೆಸ್ಟ್ ಡಾಕ್ಟರ್ ಹೆಲ್ಪ್ ಬೇಕೇ ಬೇಕು. ಈ ಬ್ರೆಸ್ಟ್ ಕ್ಯಾನ್ಸರ್ಗೆಲ್ಲ ನಾವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ನಾವು ಹೇಳ್ಕೊಡ್ತೀವಿ. ಆದರೆ ಸರ್ವೈಕಲ್ ಕ್ಯಾನ್ಸರ್ಗೆ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗತ್ತೆ ಈ ಸ್ಕ್ರೀನಿಂಗ್ಗೆ. ಮತ್ತು ಈ ಸ್ಕ್ರೀನಿಂಗ್ ಟೆಸ್ಟ್ ನೋವು ಆಗುತ್ತಾ ಇಲ್ಲ, ಅದು 2 ನಿಮಿಷದ ಕೆಲಸ. ಏನಂದ್ರೆ ಲಿಥೋಟಮಿ ಪೊಸಿಷನ್ ಇರಬೇಕಾಗತ್ತೆ, ನಾವು ಆ ಪ್ಯಾಪ್ಸ್ಮಿಯರ್ ತಗೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಕೆಲವೊಂದು ಪ್ರೀ ರೆಕ್ವಿಸಿಟ್ಸ್ ಇರುತ್ತೆ, ಅದು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಹೇಳ್ತಾರೆ. ಆವಾಗ ಆ ಸ್ಕ್ರೀನಿಂಗ್ ಟೆಸ್ಟ್ನ ಮಾಡಿಸ್ಕೋಬಹುದು. ಓಕೆ ಮ್ಯಾಮ್, ಈಗ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಜನರಿಗೆ ತಿಳಿದಿರಲೇಬೇಕಾದಂಥ ವಿಷಯಗಳನ್ನ ಹೇಳಿದ್ರಿ. ಈಗ ಕ್ಯಾನ್ಸರ್ ಅಂದ್ರೇನೆ ಎಲ್ಲರಿಗೂ ಒಂದು ಭಯ. ಸೊ ನೀವು ಒಬ್ಬ ಸ್ತ್ರೀರೋಗ ತಜ್ಞೆಯಾಗಿ ನಮ್ಮ ಕೇಳಿಗರಿಗೆ ಒಂದು ಆರೋಗ್ಯ ಸಲಹೆ ನೀಡಬಹುದು ಅಂದ್ರೆ ಏನ್ ಹೇಳಬಹುದು? ಕ್ಯಾನ್ಸರ್ ಅಂದ್ರೆ ಮೇಡಮ್ ಎಲ್ಲರಿಗೂ ಭಯನೇ, ನಿಮ್ಗೂ ಭಯ ನಮಗೂ ಭಯ. ಏನಂದ್ರೆ ಆರೋಗ್ಯ ಸಲಹೆ ಏನಂದ್ರೆ ಒಂದು ಇಮ್ಯುನಿಟಿ ನಾವು ಕಾಪಾಡ್ಕೋಬೇಕು, ಹೈಜೀನ್ ಏನು ಹೇಳ್ತೀವಿ ಅದನ್ನ ಕಾಪಾಡಬೇಕು. ಮತ್ತೆ ಸರ್ಕಾರ ನಿಯಮಗಳು ಮಾಡಿದೆಲ್ಲ 18 ವರ್ಷದ ಕಡಿಮೆ ಮದುವೆ ಮಾಡಬೇಡಿ ಅಂತ. ಇವಾಗಲೂ ಹಳ್ಳಿಗಳ ಕಡೆ ಎಷ್ಟೊಂದು ಕೇಸಸ್ ಬರುತ್ತೆ, 16 years 17 years ಪ್ರೆಗ್ನೆನ್ಸಿ ಬರುತ್ತೆ. ಯಾವಾಗ ಅರ್ಲಿ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆಗುತ್ತೋ ಅವಾಗ HPV ವೈರಲ್ ಇನ್ಫೆಕ್ಷನ್ ಹೆಚ್ಚಾಗುತ್ತೆ, ಸರ್ವೈಕಲ್ ಕ್ಯಾನ್ಸರ್ ಕೂಡ ಹೆಚ್ಚಾಗುತ್ತೆ. ಸೊ ಈ ನಿಯಮಗಳು ಬರೀ ಪೇಪರ್ಸ್ ಮೇಲೆ ಇರಬಾರ್ದು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ಹೈಜೀನ್, ಮತ್ತು ಇವಾಗ ಇಮ್ಯುನೋ ಕಾಂಪ್ರಮೈಸ್ಡ್ ಇದ್ದಾರೆ ಅಂದರೆ HIV ಸ್ಟೇಟಸ್ ಎಲ್ಲ ಇದೆ, ಅವ್ರು ಹೆಚ್ಚಾಗಿ ಬಂದು ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ. ಯಾಕಂದರೆ ಅವರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಹೆಚ್ಚಿರುತ್ತೆ. ಸೊ ನಾವು ಯಾವಾಗ ನಮ್ಮ ಇಗ್ನೋರೆನ್ಸ್ನ ಬಿಟ್ಟು ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಕಡೆ ಹೋಗ್ತೀವಿ, ಈ ಫಾಲ್ಸ್ ಯಾರೋ ಹೇಳ್ತಾರೆ ಈ ಲಸಿಕೆ ತೊಗೊಂಡ್ರೆ ಏನೋ ಒಂದು ತೊಂದರೆ ಆಗುತ್ತೆ ಅಂತ, ಅದನ್ನೆಲ್ಲ ಬಿಟ್ಟು ನೀವು ಕರೆಕ್ಟ್ ಮಾಹಿತಿನ ಕರೆಕ್ಟ್ ಪರ್ಸನಿಂದ ಪಡೀರಿ. ಆಮೇಲೆ ನೆಕ್ಸ್ಟ್ ನೀವು ಡಿಸೈಡ್ ಮಾಡಿ.
ಸಾಮಾನ್ಯವಾಗಿ ಈ ಲೋವರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಯಾಕೆಂದರೆ ಹೈಜೀನ್ ಅದೆಲ್ಲ ಮೇಂಟೈನ್ ಆಗಲ್ಲ. ಮತ್ತು ಅವ್ರು ಏನೇ ಪ್ರಾಬ್ಲಮ್ ಆಗ್ತಿದ್ರು ಅವ್ನು ಬಂದು ತೋರಿಸ್ಕೊಳ್ಳಲ್ಲ. ಬಂದಾಗ ಅವ್ರು ಆಲ್ರೆಡಿ ಕೊನೆ ಸ್ಟೇಜಲ್ಲಿ ಇರ್ತಾರೆ ಅಥವಾ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜಲ್ಲಿ ಇರ್ತಾರೆ. ಹಾಗಾಗಿ ಅದು ಹೆಚ್ಚಾಗಿ ಕಂಡು ಬರುತ್ತೆ. ಓಕೆ ಮ್ಯಾಮ್, ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ. ಈ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ನಮ್ಮ ಕೇಳುಗರಿಗೆ ನೀವೇನಾದರೂ ಸಲಹೆ ಕೊಡಬಹುದು ಅಂದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನ್ನ ಏನ್ ಸಲಹೆ ಅಂದ್ರೆ, ಒಂದು, ಗರ್ಭಕಂಠದ ಕ್ಯಾನ್ಸರ್ ಫಸ್ಟ್ ನೀವು ಅರಿವಿಟ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ ಹೋಗಿ. ಸ್ಕ್ರೀನಿಂಗ್ ಟೆಸ್ಟ್ ನಂತರ ಲಸಿಕೆ ಲಭ್ಯವಿದೆ. ಇದಕ್ಕೆ HPV ವ್ಯಾಕ್ಸಿನ್ ಲಸಿಕೆಯನ್ನು ಪಡೆಯಬೇಕು. ಯಾಕೆ ಅಂದ್ರೆ ಇವಾಗ ನಾವು ಇಷ್ಟು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಒಂದು ಮುದ್ದಾದ ಕುಟುಂಬ ಇದ್ರೆ ನಮ್ ಸ್ಟ್ರೆಸ್ ಎಷ್ಟು ಕಡಿಮೆ ಆಗತ್ತಲ್ಲ. ಇವಾಗ ನೀವು ಎಷ್ಟು ಕೆಲಸ ಮಾಡಿ ನಮ್ದು ಒತ್ತಡ ಹೆಚ್ಚಿರುತ್ತೆ, ಸ್ಟ್ರೆಸ್ ಹೆಚ್ಚಿರುತ್ತೆ. ನಾವು ಮನೆಗೆ ಹೋದಾಗ ನಮ್ದು ಫ್ಯಾಮಿಲಿ ತುಂಬಾ ಆಕ್ಟಿವ್ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು. ಇವಾಗ ಯಾಕೆ ಅಂದ್ರೆ ಈ ಆರೋಗ್ಯವಂತ ಮಹಿಳೆಯರು ಇರ್ತಾರಲ್ಲ, ಅವರು ಪ್ರತಿ ಕುಟುಂಬದ ಶಕ್ತಿ. ಸೊ ಆರೋಗ್ಯವಂತೆ ಮಹಿಳೆಯರಿಂದನೇ ಆರೋಗ್ಯವಂತ ಕುಟುಂಬ. ಹೌದು, ಆಯ್ತಾ? ಆರೋಗ್ಯವಂತ ಕುಟುಂಬದಿಂದನೇ ಆರೋಗ್ಯವಂತ ರಾಷ್ಟ್ರ. ಅಲ್ಲಿಗೆ ನಮ್ಮ ರಾಷ್ಟ್ರ ಆರೋಗ್ಯಕರವಾಗಿರ್ಬೇಕಂದ್ರೆ ನಮ್ಮ ಮಹಿಳೆಯರು, ಎಲ್ಲ ಕುಟುಂಬದ ವರ್ಗದವರು ಹೆಲ್ದಿ ಆಗಿರಬೇಕು. ಹೌದು. ಈ ಹೆಲ್ದಿ ಆಗಿರ್ಬೇಕಂದ್ರೆ ಮೇಲ್ ಪಾರ್ಟ್ನರ್ ಒಂದೇ ಅಲ್ಲ, ಫಿಮೇಲ್ ಪಾರ್ಟ್ನರ್ ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಈ ಕ್ಯಾನ್ಸರ್ನ ನಾವು ತಡೆಗಟ್ಟಬಹುದು. HPV ಲಸಿಕೆ ಮುಖಾಂತರ ತಡೆಗಟ್ಟಬಹುದು. HPV ಲಸಿಕೆ ಒಂದೇ ಅಂತಲ್ಲ, ಬಿಹೇವಿಯರಲ್ ಪ್ಯಾಟರ್ನ್ ಮತ್ತು ಸೋಷಲ್ ಆ್ಯಂಡ್ ಎನ್ವೈರನ್ಮೆಂಟಲ್ ಕೂಡ. ಇಲ್ಲಿಗೆ ನಮ್ಮ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇಲ್ಲಿಗೆ ನಿಲ್ಲಲ್ಲ. ನಾವು ನಮ್ಮ ಪೊಲಿಟಿಕಲ್ ಲೀಡರ್ಸ್ ಮತ್ತು ನಮ್ಮದು ಸೋಷಲ್ ಫ್ಯಾಕ್ಟರ್ಸ್ ಕೂಡ ನಾವು ಇನ್ವಾಲ್ವ್ ಮಾಡ್ಕೋಬೇಕು. ಅವ್ರಿಗೂ ಕೂಡ ನಾವು ಹೇಳಬೇಕು, ನಿಮ್ದು ರೆಸ್ಪಾನ್ಸಿಬಿಲಿಟಿ ಇದೆ, ನೀವು ಕೂಡ ನಮ್ಮ ಜೊತೆ ಅರಿವು ನೀಡಿ ಈ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟದಲ್ಲಿ ನಮಗೆ ಕೈ ಜೋಡಿಸಿ. ಓಕೆ. ಸೊ ಇದ್ರ ಪ್ರಕಾರ ನಾವು ಎಲ್ಲರನ್ನೂ ಪ್ರೈಮರಿ ಪ್ರಿವೆನ್ಷನ್, ಸೆಕೆಂಡರಿ ಪ್ರಿವೆನ್ಷನ್ ಆ್ಯಂಡ್ ಟರ್ಷರಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಎಲ್ಲ ಸ್ಟ್ರಾಟಜೀಸಲ್ಲೂ ನಾವು ಯಾವಾಗ ಪ್ರಿವೆಂಟಿವ್ ಮೆಷರ್ಸ್ ತಗೋತೀವಿ ಅವಾಗಲೇ ಈ ಸರ್ವೈಕಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ನ ನಾವು ಕಡಿಮೆ ಮಾಡಬಹುದು. ಆ್ಯಂಡ್ ಹಲವಾರು ಕಂಟ್ರೀಸಲ್ಲಿ ಈ ಸ್ಟಡೀಸ್ ಕೂಡ ಇದೆ. ಆಸ್ಟ್ರೇಲಿಯಾಲೂ ಕೂಡ ತುಂಬ ಸ್ಟಡಿ ಇದೆ. ಅದು ಫಸ್ಟ್ ಕಂಟ್ರಿ ಟು ಇಂಪ್ಲಿಮೆಂಟ್ ಅರ್ಲಿ ವ್ಯಾಕ್ಸಿನೇಷನ್ ಫಾರ್ ಚಿಲ್ಡ್ರನ್ಸ್ ಅಂತ. ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬ ಕಡಿಮೆ ಆಗಿದೆ. ನಮ್ಮ ದೇಶದಲ್ಲೂ ಅಷ್ಟೇ, ಪಂಜಾಬ್ ಮತ್ತು ಸಿಕ್ಕಿಮಲ್ಲೂ ಕೂಡ ಸರ್ವೈಕಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಕಡಿಮೆ ಆಗಿದೆ. ಯಾಕಂದರೆ ಅವರು ಫಸ್ಟ್ 9 to 12 ಇಯರ್ಸಲ್ಲಿ ಮಕ್ಕಳುಗಳಿಗೆ ವ್ಯಾಕ್ಸಿನ್ ಕೊಡಿಸ್ತಾ ಇದ್ದಾರೆ. ಅಲ್ಲಿಗೆ ಎಷ್ಟೊಂದು ಕಂಟ್ರಿಯಲ್ಲಿ ಸುಮಾರು 126 ಕಂಟ್ರೀಸಲ್ಲಿ ಆಲ್ರೆಡಿ ಸ್ಟಡಿ ಪ್ರೂವನ್ ಆಗಿದೆ. ಈ ಸರ್ವೈಕಲ್ ಕ್ಯಾನ್ಸರ್ HPV ಲಸಿಕೆ ತಗೋತಾ ಇರೋದ್ರಿಂದ ಸರ್ವೈಕಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಕಡಿಮೆ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಈ ಕ್ಯಾನ್ಸರ್ ನಾವು ಪ್ರಿವೆಂಟ್ ಮಾಡಬೇಕು ಅಂದರೆ ಲಸಿಕೆ ಮೂಲಕ ಮಾಡ್ಬೋದು, ಅಲಾಂಗ್ ವಿತ್ ಥೆರಪಿ. ಓಕೆ. ಈಗ ಲಸಿಕೆ ಅಂದ ತಕ್ಷಣ ಎಲ್ರಿಗೂ ಅನಿಸ್ತಾ ಇರುತ್ತೆ, ಇದು ಕಾಸ್ಟ್ಲಿ ಇರ್ಬೋದಪ್ಪ, ನಮ್ಮ ಕೈಲಿ ತಗೊಳಕ್ ಆಗಲ್ಲ ಅನ್ನುವಂಥ ಮನೋಭಾವದವ್ರು ತುಂಬಾ ಜನ ಇರ್ತಾರೆ. ಅವರಿಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಕಾಸ್ಟ್ಲಿ ಇದೆ ಅಂತಲ್ಲ, ಆದ್ರೆ ಸರ್ವೈಕಲ್ ಕ್ಯಾನ್ಸರ್ ಬಂದ್ರೆ ಕಾಸ್ಟ್ ಎಷ್ಟು ಜಾಸ್ತಿ ಇರುತ್ತೆ ಅದು ಯೋಚನೆ ಮಾಡ್ಬೇಕಲ್ವಾ. ಇವಾಗ ನೀವು ಸರ್ವೈಕಲ್ ಕ್ಯಾನ್ಸರ್ ಬಂತು ಅಂದ್ರೆ ಲಕ್ಷಾಂತರ ರೂಪಾಯಿ ನೀವು ಸುರಿಬೇಕಾಗತ್ತೆ. ಅದ್ರ ಜೊತೆ ಮನಸ್ಥಿತಿ ಹೇಗಿರುತ್ತೆ ಹೇಳಿ? ಪೀಸ್ ಆಫ್ ಮೈಂಡ್ ಇರುತ್ತಾ? ಇಲ್ಲ ಅಲ್ಲ. ಅಟ್ಲೀಸ್ಟ್ ಆರೋಗ್ಯವಾಗಿರ್ತೀರಾ? ಇಲ್ಲ ಅಲ್ಲ. ಈ ಸರ್ವೈಕಲ್ ಕ್ಯಾನ್ಸರ್ ನೀವು ಲಸಿಕೆ ಗೌರ್ಮೆಂಟ್ ಇಂದ ಫ್ರೀ ಆಗಿ ಕೊಡ್ತಾ ಇದ್ದಾರೆ, 1 ಡೋಸ್ ಕೊಡ್ತಾ ಇದ್ದಾರೆ ಫ್ರೀ ಆಗಿ. ಈ ವಿಮೆನ್ ಯಾರಂದ್ರೆ 9 ರಿಂದ 14 ವರ್ಷ ಹುಡುಗಿರಿಗೆ ಫ್ರೀ ಆಗಿನೇ ಕೊಡ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಅದೆಲ್ಲ ಕೊಟ್ಟರೆ ಕೊಡ್ತಾರೆ. ಆದರೆ ಮಹಿಳೆಯರು ಮೋರ್ ದೆನ್ 15 ಇಯರ್ಸ್ ಅವ್ರು ತಗೋಬೇಕಾಗತ್ತೆ. ಕಾಸ್ಟ್ ಫ್ಯಾಕ್ಟರ್ ವ್ಯಾಕ್ಸಿನ್ ಕಾಸ್ಟ್ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ, ಅದೇನೂ ಇಲ್ಲ. ಟ್ರೀಟ್ಮೆಂಟ್ ನೀವು ಹೋದ್ರೆ 10 ಪಟ್ಟು ಹೆಚ್ಚಾಗತ್ತೆ ನಿಮ್ಮ ಕಾಸ್ಟ್. ಓಕೆ. ಹಾಗೆ ನಮ್ಮ ದೇಶದಲ್ಲಿ ನೀವಾಗ್ಲೇ ಹೇಳಿದಂಗೆ 2030 ಹೊತ್ತಿಗೆ ನಮ್ಮ ದೇಶ 90% ಗರ್ಭಕಂಠ ಕ್ಯಾನ್ಸರ್ ಮುಕ್ತ ರಾಷ್ಟ್ರ ಆಗಬೇಕು ಅನ್ನೋ ಅಭಿಯಾನದತ್ತ ನಡೀತಾ ಇದೀವಿ ನಾವು. ಆದಷ್ಟು ಬೇಗ ನಮ್ಮಲ್ಲಿರೋ ಮಹಿಳೆಯರು ಅವರ ಒಂದು ಹಿಂಜರಿಕೆತನವನ್ನ ಬಿಟ್ಟು ಬೇಗ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದಾಗ್ಲಿ, ಅಥವಾ ನಾನು ಕೂಡ ವ್ಯಾಕ್ಸಿನೇಷನ್ ತಗೊಳ್ಬೇಕು ಅಂತ ಮುಂದೆ ಬರೋದಾಗ್ಲಿ, ಏನಾದ್ರೂ ಒಂದು ಸಣ್ಣ ತೊಂದರೆ ಆದ್ರೂ ಕೂಡ ಅದನ್ನ ಅವರು ಮುಕ್ತವಾಗಿ ಬಂದು ಡಾಕ್ಟರ್ ಹತ್ರ ಹೇಳ್ಕೊಂಡು ಅವರ ಒಂದು ತೊಂದರೆಗೆ ಅವರು ಪರಿಹಾರ ಕಂಡುಕೊಳ್ಳಿ ಅಂತ ಆಶಿಸ್ತಾ, ನಮ್ಮ ರಾಷ್ಟ್ರ ಗರ್ಭಕಂಠ ಕ್ಯಾನ್ಸರ್ ಮುಕ್ತ ರಾಷ್ಟ್ರ ಆಗ್ಲಿ ಅಂತಾನು ಆಶಿಸ್ತಾ, ಇಷ್ಟು ಹೊತ್ತು ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಕುರಿತಾಗಿ ನಮಗೆ ತಿಳಿಸ್ಕೊಟ್ಟದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ನನಗೆ ಈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತನಾಡಲು ಅವಕಾಶ ನೀಡಿದ್ದಕ್ಕೆ ವಂದನೆಗಳು. ಆ್ಯಂಡ್ ಕೇಳಿಗರಿಗಳಿಗೂ ಕೂಡ ನಮ್ಮ ಕಾರ್ಯಕ್ರಮ ಇವತ್ತು ಇಲ್ಲಿಗೆ ಮುಗಿಬಹುದು. ಆದರೆ ಇಲ್ಲಿಂದ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ನೀವು ಎಲ್ಲರಿಗೂ ಅರಿವು ನೀಡಬೇಕು ಮತ್ತು ನಮ್ಮ ಭಾರತದ ಈ ಕ್ಯಾನ್ಸರ್ ಇನ್ಸಿಡೆನ್ಸ್ನ ಕಡಿಮೆ ಮಾಡೋಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಥ್ಯಾಂಕ್ ಯು.
ಇದುವರೆಗೂ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕೀರ್ತನಾ ವಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.